ಇಷ್ಟು 3 ಸೀಸನ್ನು 3 ಪಾರ್ಟನ್ನು 2 ದಿನ ಇದ್ದಿತ್ತು ಟೂರ್ನಮೆಂಟು. ಎಲ್ಲ ಟೀಮ್ಗೂ 2 ಮ್ಯಾಚ್ ಸಿಗ್ತಿತ್ತು. ಈ ಸತಿ 3 ದಿನ ಇದೆ ಟೂರ್ನಮೆಂಟು. ಎಲ್ಲ ಟೀಮ್ಗೂ 5 ಮ್ಯಾಚ್ ಇದೆ ಪ್ಲಸ್ ಫೈನಲ್ಸ್. ಅಂದರೆ ಎವ್ರಿ ಟೀಮ್ ಇರೋ 6 ಟೀಮೂ ಒಬ್ಬೊಬ್ಬರ ಮೇಲೆ ಒಂದೊಂದು ಸತಿ ಆಡುತ್ತೆ. ಸೊ ಎಲ್ಲ ಟೀಮ್ಗೂ 5 ತಲಾ 5 ಮ್ಯಾಚ್ ಸಿಗುತ್ತೆ. ಆಮೇಲೆ ಮತ್ತೆ ಅವತ್ತು ಆಪ್ಷನ್ ಇದ್ದಿದ್ದಿನ ಸುದೀಪ್ ಸರ್, ಶಿವಣ್ಣ, ದುನಿಯಾ ವಿಜಯ್ ಅವರು, ಗಣೇಶ್, ಧನಂಜಯ್ ಆ್ಯಂಡ್ ಉಪೇಂದ್ರ ಸರ್ 6 ಜನ ಆರ್ ದಿ ಸ್ಟಾರ್ ಪ್ಲೇಯರ್ಸ್. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದ್ಬಿಟ್ಟು ಗಿಬ್ಸ್, ದಿಲ್ಶನ್ ಅವ್ರ 3ನೇ ಸೀಸನ್ನು. ಗಿಬ್ಸ್, ದಿಲ್ಶನ್ ಅವ್ರದ್ದು. ಉತ್ತಪ್ಪ ಅವರು ಈ ಸತಿ ಫಸ್ಟ್ ಟೈಮ್ ಜಾಯ್ನ್ ಆಗ್ತಿದ್ದಾರೆ. ರೈನಾ ಮತ್ತೆ ಸೆಕೆಂಡ್ ಟೈಮ್. ಬದ್ರಿನಾಥ್, ಮುರಳಿ ವಿಜಯ್ ಆಲ್ಸೋ ಇಸ್ ಪ್ಲೇಯಿಂಗ್ ಫಾರ್ ಫಸ್ಟ್ ಟೈಮ್. ದಿಲ್ಶನ್ ಮತ್ತು ಗಿಬ್ಸ್ 3rd ಸೀಸನ್ ಆಡ್ತಿರೋದು. ರೈನಾ ಅವ್ರ 2nd ಸೀಸನ್. ಆ್ಯಂಡ್ ಟಿಕೆಟ್ಸ್ ಆಗಲೇ ಸೇರಲ್ಲಿದೆ. ಚೆನ್ನಾಗಿ ಉತ್ತಮ ಅವ್ರು ಫಸ್ಟ್ ಟೈಮ್ ಬರ್ತಿರೋದು. ಟಿಕೆಟ್ಸ್ ಆಲ್ರೆಡಿ ಸೇರಲ್ಲಿದೆ. ಬುಕ್ ಮೈ ಶೋ ಆ್ಯಂಡ್ ಟಿಕೆಟ್ ಜಿನಿ ಈ 2 ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ. ಒಳ್ಳೆ ಸೇಲ್ಸ್ ಆಗ್ತಿದೆ. ಫಿಸಿಕಲ್ ಸೇಲ್ಸ್ ಐ ಥಿಂಕ್ 20th ಕೌಂಟರ್ಸಲ್ಲಿ ಅದನ್ನು ನಾವು ಅನೌನ್ಸ್ ಮಾಡ್ತೀವಿ. ಗೇಟ್ ನಂಬರ್ ಅಲ್ಲಿ ಸಿಗುತ್ತೆ. ಆ್ಯಂಡ್ ಈಚ್ ಡೇಗೆ ಸಪ್ರೇಟ್ ಟಿಕೆಟ್ಸ್ ಇರುತ್ತೆ. 100 ರೂಪೀಸಿಂದ 2,000 ರೂಪಾಯಿವರೆಗೂ, 100 ರೂಪೀಸಿಂದ 2,000 ರೂಪಾಯಿವರೆಗೂ ಈ ಥರ ಡಿಫ್ರೆಂಟ್ ಸೆಗ್ಮೆಂಟ್ಸಲ್ಲಿ ಟಿಕೆಟ್ಸ್ ಅವೈಲಬಿಲಿಟಿ ಇರುತ್ತೆ. ಟೆಲಿಕಾಸ್ಟ್ ಝೀ ಪಿಕ್ಚರ್ಸ್, ಎಕ್ಸ್ಕ್ಲೂಸಿವ್ 3 days ಆಲ್ ಮ್ಯಾಚಸ್. ಆ್ಯಂಡ್ ಫಸ್ಟ್ ಡೇ ಬಂದು ಓಪನಿಂಗ್ ಸೆಲೆಬ್ರೇಷನ್ ಸಂಜೆ ಇಟ್ಕೊಂಡಿದ್ದೀವಿ. ಯಾಕಂದರೆ ಅದನ್ನು ನಾವು ಈ ಸತಿ ಓಪನಿಂಗ್ ಮತ್ತು ಕ್ಲೋಸಿಂಗ್ ಸೆರೆಮನಿ ಎರಡೂ ಸ್ವಲ್ಪ ವಿಭಿನ್ನವಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸಂಜೆ 5:15 ಫಸ್ಟ್ ಡೇ ಇಟ್ ವಿಲ್ ಬಿ ಎನ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಆ್ಯಂಡ್ ಸ್ವಲ್ಪ ಗಣ್ಯ ವ್ಯಕ್ತಿಗಳು ಬರ್ತಿದ್ದಾರೆ ಓಪನಿಂಗ್ ಸೆರೆಮನಿಗೆ. ಆಮೇಲೆ ಅದನ್ನು ಹೇಳ್ತೀವಿ. ಕೊನೆಯ ದಿನ ಸಂಜೆ 6:30 to 8:30 ಅದು 2 hours ಆಫ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಫಾಲೋಡ್ ಬೈ ದಿ ಫೈನಲ್ಸ್ ಇರುತ್ತೆ. ಅದು 25ನೇ ತಾರೀಕು. ಇದು ಟೂರ್ನಮೆಂಟ್ ಬಗ್ಗೆ. ಎವ್ರಿ ಡೇ ಸಪ್ರೇಟ್ ಟಿಕೆಟ್ಸ್. 23rd ಸಪ್ರೇಟ್, 24th ಸಪ್ರೇಟ್, 25th ಸಪ್ರೇಟ್. ರೇಟ್ಸ್ ಇದೆ ಎವ್ರಿ ಡೇಗೆ. ಅದೇ ಈಗ ಕೆಲವು ಸ್ಟ್ಯಾಂಡ್ ಏನಿರುತ್ತೆ, ಈಗ ಒಂದು ಎಕ್ಸಾಂಪಲ್ ಗ್ಯಾಲರಿಗೆ 100 ರೂಪೀಸ್ ಅಂತಂದರೆ 3 ದಿನಕ್ಕೂ ಸಪ್ರೇಟ್ 100 ರೂಪೀಸ್. ಒಬ್ಬ ಬೇಕಾದ್ರೆ 3 ದಿನಕ್ಕೂ ಸಪ್ರೇಟಾಗಿ ತೊಗೊಂಡು ಹೋಗ್ಬೋದು. ಸೀಸನ್ ಟಿಕೆಟ್ಸ್ ಪ್ರೈಸ್ ಒಂದೇ ದಿನ ತೊಗೊಂಡು ಹೋಗ್ಬೋದು. ನೀವೀಗ ಆನ್ಲೈನ್ ನೋಡಿದ್ರೂ ಕೆಲವರು ಡೇ 1 ತೊಗೊಂಡವ್ರೆ, ಕೆಲವರು ಡೇ 2 ತೊಗೊಂಡವ್ರೆ, ಅಥವಾ ಕೆಲವರು 2 ದಿನಕ್ಕೂ ತೊಗೊಂಡವ್ರೆ. ಡಿಪೆಂಡ್ಸ್ ಆ ಥರ. ಸರ್, ಟೂರ್ನಮೆಂಟ್ ಉದ್ಘಾಟನೆಗೆ ಧೋನಿ ಮತ್ತು ಸಚಿನ್ ಅವರು ಬರ್ತಾರೆ ಅನ್ನುವಂಥದ್ದು ಮಾತಿದೆ. ಕಾದು ನೋಡಿ. ಸರ್, ಇನ್ನೊಂದು ಲಾಸ್ಟ್ ಸರಿ KCC ಮಾಡಿದಾಗ ಗ್ರೌಂಡಲ್ಲಿ ಕನ್ನಡ ಬಾವುಟವನ್ನು ಹಾರಿಸಿ ತುಂಬ ದೊಡ್ಡ ಮಟ್ಟದಲ್ಲಿ ಆಗಿತ್ತು. ಅದೆಲ್ಲರಿಗೂ ಹೆಮ್ಮೆ ಅನ್ಸುತ್ತೆ ಕನ್ನಡಿಗರಿಗೆ. ಈ ಬಾರಿ ಆ ಥರದ ಏನಾದ್ರು ಪ್ಲಾನ್ ಬೇರೆ ಥರ ಇದೆಯಾ, ಹೇಗೆ ಸರ್? ಎಲ್ಲ ಸತಿ ಆ ಥರ ಆಗಲ್ಲ ಸರ್. ಇವಾಗ ಒಂದು ನಾವು ಕನ್ನಡಿಗರು ಅಂತ ಅನ್ನೋದಕ್ಕೆ, ಅದನ್ನು ಹೇಳೋದಕ್ಕೆ ಪದೇ ಏನೋ ಒಂದು ಮಾಡೋಕ್ಕಾಗಲ್ಲ, ಮಾಡಬೇಕು ಅಂತ ಮಾಡೋಕ್ಕಾಗಲ್ಲ. ಒಂದು ಬುರ್ಜ್ ಖಲೀಫಾ ಮೇಲೆ ಒಂದು ಸತಿ ನಡೀಬೋದು, ಇನ್ನು ನೆಕ್ಸ್ಟ್ ಅದಕ್ಕೆ ದೊಡ್ಡ ಬಿಲ್ಡಿಂಗ್ ಉಳ್ಕೊಂಡು ಹೋಗೋಕ್ಕಾಗಲ್ಲ. ಈಗ ಅತಿ ದೊಡ್ಡ ಬಾವುಟ ಹಾರಿಸ್ಬೇಕು ಅಂತ ಇತ್ತು, ಅನ್ವೀಲ್ ಮಾಡಬೇಕಂತ, ಹಾರಿಸೋದಲ್ಲ ಅನ್ವೀಲ್ ಮಾಡಬೇಕಂತ, ಅದನ್ನು ಮಾಡಿದ್ವಿ. ನೆಕ್ಸ್ಟ್ ಐ ಡೋಂಟ್ ನೋ, ಏನಾದ್ರು ಒಂದು ಹುಡುಕ್ತೀವಿ, ಇಲ್ಲ ಅಂತ ಏನಿಲ್ಲ. ಬಟ್ ವಿ ಹ್ಯಾವ್ ಪ್ಲ್ಯಾನ್ ಬ್ಯೂಟಿಫುಲ್ ಥಿಂಗ್ಸ್. ಅದು ಬಿಟ್ಟರೆ ಈ ಸತಿ ಒಂದು ವಿಭಿನ್ನವಾದಂಥ ಒಂದು ಪ್ರೋಗ್ರಾಮ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಕನ್ನಡ ಹಾಗೂ ಕರ್ನಾಟಕದ ಬಗ್ಗೆ. ದರ್ ಇಸ್ ಅ ಬ್ಯೂಟಿಫುಲ್ ಹಿಸ್ಟ್ರಿ ದಟ್ ನಮ್ಮ ಲ್ಯಾಂಡಿಗೆ ಇದೆ. ಅದನ್ನ ಇಟ್ಕೊಂಡು ಒಂದು ಒಳ್ಳೆ ಪ್ರೋಗ್ರಾಮ್ ಪ್ಲಾನ್ ಮಾಡಿದ್ದಾರೆ ಅವ್ರದ್ದು ಇನಾಗ್ರೇಷನ್ ದಿವಸ, ವಿಚ್ ನನಗೆ ತುಂಬ ಇಷ್ಟ ಆಯ್ತು. ಅದು ಹೌ ಕರ್ನಾಟಕ ಬಿಕೇಮ್ ಕರ್ನಾಟಕ ಅನ್ನೋದಕ್ಕೆ ಅದ್ರದ್ದು ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದು ಬಿಟ್ಟು ದೇರ್ ಆರ್ ಸಮ್ ಗುಡ್ ಇವೆಂಟ್ಸ್ ಅವತ್ತಿದೆ. ಆ್ಯಂಡ್ ನಾವು ಬಾವುಟ ನೀವೇನು ಹೇಳಿದ್ರಿ, ಐ ಥಿಂಕ್ ಇಟ್ ವಾಸ್, ನಿಮಗೆ ಗೊತ್ತಿದೆ ಆ ಥರ ಕೆಲಸಗಳಿಗೆ, ಆ ಥರ ಒಂದು ಯೋಚನೆಗೆ ನಾವು ಕೈ ಹಾಕಬೇಕಾದ್ರೆ ಇಟ್ ಇಸ್ ಅ ವೆರಿ ಡೆಲಿಕೇಟ್ ಮ್ಯಾಟರ್. ಯಾಕಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾನಾ ರೀತಿಯಲ್ಲಿ ತಿರುಗಿಬಿಡುತ್ತೆ. ಅಂಥದ್ರಲ್ಲಿ ನಮ್ಮ ಎಲ್ಲ ಪ್ಲೇಯರ್ಸ್
ಅದನ್ನು ಪ್ರಾಕ್ಟೀಸ್ ಮಾಡಿ ಆ ಒಂದು ಬಾವುಟ ಬರೋದು ಮಾತ್ರ ನೀವು ನೋಡಿದ್ರೆ ಅದು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅದಕ್ಕೆ ವಿ ನೋ ದಟ್ ಅದು ಹೇಗೆ ಬರಬೇಕು, ಹೇಗೆ ಅದೇ ಆ್ಯಂಗ್ಯುಲಲ್ಲಿ ನಿಲ್ಲಬೇಕು, ನಮಗೆ ಡ್ರೋನ್ ಶಾಟ್ಸಲ್ಲಿ ಹೇಗೆ ಸಿಗಬೇಕು. ಸೊ ಇಟ್ ವಾಸ್ ಸಮ್ ಎಫರ್ಟ್. ಈಗ ಹಾಗಂತ ಬಿಟ್ಕೊಟ್ಟಿದ್ದೀವಿ ಅಂತಲ್ಲ, ವಿ ಆರ್ ಥಿಂಕಿಂಗ್ ಸ್ಟಿಲ್ ವಾಟ್ ಇಸ್ ದಟ್ ಬೆಸ್ಟ್ ವಿ ಕ್ಯಾನ್ ಡೂ. ಹೋಪ್ಫುಲಿ ಇನ್ನೊಂದು ಬೆಟರ್ ಐಡಿಯಾ ನಮಗೆ ಬರ್ಬೋದು. ಬಟ್ ಆಸ್ ಇಟ್ ಈಸ್ ಒಂದು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಹಾಕೊಂಡಿರೋದ್ರಲ್ಲಿ ಒಂದು ವಿಭಿನ್ನವಾದ ಪ್ರೋಗ್ರಾಮ್ ಹಾಕೊಂಡಿದ್ದಾರೆ. ಶನಿವಾರ ಭಾನುವಾರ ಮತ್ತು ಸೋಮವಾರ ಇರೋದ್ರಿಂದ ಸೋಮವಾರ ಹಬ್ಬ ಬೇರೆ ಇದೆ. ಸೊ ಈ ಬಾರಿ ಜಾಸ್ತಿ ಜನ ಸೇರೋ ಸಾಧ್ಯತೆ ಇದೆ. ಎಷ್ಟು ಜನ ಸೇರ್ಬೋದು ಅಂತ ಹೇಳಿ ಸರ್? ನೀವು ಎಷ್ಟು ಚೆನ್ನಾಗಿ ನಮಗೆ ಪಬ್ಲಿಸಿಟಿ ಕೊಡ್ತೀರೋ ಅಷ್ಟು ಜನ ಸೇರ್ತಾರೆ ಸರ್. ಈಗ ನೀವೆಷ್ಟು ಚೆನ್ನಾಗಿ ಮಾಡ್ತೀರಾ ಪಬ್ಲಿಸಿಟಿ, ಸೇರ್ತಾರೆ. ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಸರ್, ಸೇರಿಸ್ತೀರಾ. Sudeep sir, you have Tilakaratne Dilshan in your team. So he's a good batsman, bowler who can keep wickets, who can field well. So how happy are you to have him in your team? How excited are you? ನಾನು ಫಸ್ಟ್ ಸೀಸನ್ ತುಂಬ ಹ್ಯಾಪಿಯಾಗಿದ್ದೀನಿ, ನಾನು ಏನು ಗೆದ್ದಿಲ್ಲ. ಸೊ ನಮ್ಮ ಹ್ಯಾಪಿನೆಸ್ಸು ಪ್ಲೇಯರ್ಸ್ ಮೇಲೆ ಇಲ್ಲ. ಇವಾಗ ನಮಗೆ ಟೀಮ್ ಅಲ್ಲ, ಟೈಮ್ ಭಾಳ ಮುಖ್ಯ. ಸೊ ಅದು ಚೆನ್ನಾಗಿದೆ ಅಂತ ನಾನು KP ಇಬ್ಬರು ಅಂದ್ಕೊಂಡಿದ್ದೀವಿ. ಈ ವರ್ಷ ನಮಗೆ 3 ಸೀಸನಲ್ಲೂ ಫಸ್ಟ್ ಡೇ ಆದಮೇಲೆ ಸೆಕೆಂಡ್ ಡೇ ಮ್ಯಾಚ್ ಆಡೋಕ್ಕೆ ಸಿಕ್ಕಿಲ್ಲ. ನಮಗೆ 3 ಸೀಸನಲ್ಲೂ ಸಿಕ್ಕಲಿಲ್ಲ. ಸೊ ಈ ಸತಿ 5 ಮ್ಯಾಚ್ ಇರೋದ್ರಿಂದ ಕೊನೆ ದಿನದವರೆಗೂ ಮ್ಯಾಚ್ ಇದೆ ಅನ್ನೋದು ಒಂದು ನಂಬಿಕೆ ಇದೆ. ಅದು ಬಿಟ್ಟ ಮೇಲೆ ಭವಿಷ್ಯದ ಬಗ್ಗೆ ಗೊತ್ತಿಲ್ಲ. ಬಟ್ ಈ ಸತಿ ಟೀಮ್ಸ್ ಅಲ್ಲಿ ಒಂದು ಐ ಶುಡ್ ಟೆಲ್ ಇಟ್ಸ್ ವೆರಿ ಈವನ್ಲಿ ಫಾಯ್ಸ್ಡ್. ವ್ಯಾಲಿಡೇಷನ್ ಲೆವರೇಜಸ್ ಎಲ್ಲ ತುಂಬ ಚೆನ್ನಾಗಿದೆ, ಪ್ರತಿ ಟೀಮ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಐ ಶುಡ್ ಮೆನ್ಷನ್ ನಮ್ಮ ಕಿಟ್ಟಪ್ಪ ಅವರು ಲಾಸ್ಟ್ ಸೀಸನ್ನಲ್ಲಿ 1 ಸೀಸನ್ ಹಿ ಹ್ಯಾಡ್ ಮಿಸ್ಡ್ ಔಟ್ ಬಿಕಾಸ್ ಆಫ್ ಹಿಸ್ ಶೂಟ್. ಈ ಸೀಸನ್ ಹಿ ಇಸ್ ಬ್ಯಾಕ್ ಆಸ್ ಮೆಂಟೋರ್ಸ್ ಅಂತ ನಮ್ಮ ಟೀಮಲ್ಲಿ, ನಮ್ಮ KCCಯಲ್ಲಿ 6 ಮೆಂಟೋರ್ಸ್ ಬರ್ತಾರೆ 6 ಟೀಮಿಗೆ, ವಿಚ್ ದೇ ಪ್ಲೇ ವೆರಿ ವೈಟಲ್ ರೋಲ್. ಇದು ಅವ್ರು ಹ್ಯಾಂಡಲ್ ಮಾಡೋದು ಆ್ಯಂಡ್ ಟೀಮ್ದು ಒಂದು ಇಂಡೈರೆಕ್ಟ್ ಒಂದು ಲೀಡರ್ ಅಂತ ಹೇಳ್ಬೋದು. ಕ್ಯಾಪ್ಟನ್ ಏನೇ ಆಗಿರಲಿ ಒಬ್ಬ ಲೀಡರ್ ಅಂತ ಹೇಳ್ಬೋದು. ದೇ ಕಂಟ್ರೋಲ್ ದ ಟೀಮ್ ಅನ್ನೋದಕ್ಕೆ ನನಗೆ ಶಣಾಯ್ ಅವರು, ನಂದ, KP ಅವರು, ಕಾರ್ತಿಕ್, ದಿನಕರ್ ಅವರು, ಹಾಗೆ ಕಿಟಪ್ ಅವರು 6 ಮೆಂಟರ್ಸ್. ಆ್ಯಂಡ್ ಐ ವಾಂಟ್ ಟು ವೆಲ್ಕಮ್ ಹಿಮ್ ಬ್ಯಾಕ್ ಅಗೇನ್ ಬಿಕಾಸ್ ಲಾಸ್ಟ್ ಸೀಸನ್ ವಿ ಮಿಸ್ಡ್ ಹಿಮ್. ಬಟ್ ಇವ್ರ ಜಾಗದಲ್ಲಿ ಲಾಸ್ಟ್ ಟೈಮ್ ರಾಕ್ಲೈನ್ ವೆಂಕಟೇಶ್ವರ್ ಬಂದಿದ್ರು. ಈವನ್ ಹಿ ಡಿಡ್ ಅ ಫ್ಯಾಂಟಾಸ್ಟಿಕ್ ಜಾಬ್, ಹಿ ಎಂಜಾಯ್. ಬಟ್ ದಿಸ್ ಟೈಮ್ ಅವರು ಇಲ್ಲ. ಸೊ ಹಿ ಇಸ್ ಬ್ಯಾಕ್. ಟೀಮ್ ಇಸ್ ಗುಡ್, ಈವನ್ಲಿ ಬೇಸ್ಡ್, ಚೆನ್ನಾಗಾಗಿದೆ. ಆ್ಯಂಡ್ ರಾಬಿನ್ ಉತ್ತಪ್ಪ ಈಸ್ ಇನ್ ಅ ಟ್ರೆಮೆಂಡಸ್ ಫಾರ್ಮ್, ತುಂಬ ಫಿಟ್ ಆಗಿದ್ದಾರೆ. ಮೊನ್ನೆ ಫೋನ್ ಮಾಡಿದಾಗ ಒಂದು ಇಂಡೈರೆಕ್ಟ್ ಆಗಿ ನಗಾಡಿ ವಾರ್ನಿಂಗ್ ಕೊಟ್ಟರು ನನಗೆ. ನಗಾಡಿದ್ರು ಫಸ್ಟು, ನಾನು ತುಂಬ ಕ್ಲೋಸ್ ಅವರು. ನಗಾಡ್ಬಿಟ್ಟು ಏನಣ್ಣ ನಿಮಗೆ ತಲೆ ಕೆಟ್ಟಿದೆ ಎಲ್ಲರಿಗೂ ಅಂದರು. ಯಾಕೆ ನನ್ನನ್ನು ರಾಜೀವ್ನ ಒಂದೇ ಟೀಮ್ಗೆ ಹಾಕಿದ್ದೀರ ಅಂದರು. ಅವ್ರು ಹೇಳಿದ್ಮೇಲೆ ನನಗೆ ಹೊಡಿತು. ಇವರಿಬ್ಬರು ಒಂದೇ ದಿನ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಯಾವ್ದಾರ ಇಬ್ಬರು ಕಚ್ಕೊಂಡ್ರೆ ಅಪೋಸಿಷನ್ ಟೀಮ್ ಆ್ಯಕ್ಚುಲಿ ಬ್ಯಾಟಿಂಗ್ ಹೋಗೋದು ಬೇಸ್ಟ್, ಯಾರೇ ಆಗಿರಲಿ ಆ ಥರ ಆಡ್ತಾರೆ. ಸೊ ಅದನ್ನು ನಾನು KP ಶ್ರೀಕಾಂತ್ ಡೈಲಿ ಪ್ರಾರ್ಥನೆ ಮಾಡ್ತಾರೆ, ಅದು ನಮ್ಮ ಟೀಮ್ ಮೇಲೆ ಆಗಿರೋದು ಬೇಡ, ಇಷ್ಟು ನಡೀತಾ ಇದೆ. ಬಟ್ ಆಲ್ ಸೆಟ್ ಅಂಡ್ ಡನ್, ಅವರ್ ಆಡಿಯನ್ಸ್ ಥಿಯೇಟ್ರಿಗೆ, ನಮ್ಮ ಥಿಯೇಟ್ರಿಗೆ ಅಂದರೆ ನಮ್ಮ ಗ್ರೌಂಡಿಗೆ ಬರೋ ಆಡಿಯನ್ಸಿಗೆ ದೇ ವಿಲ್ ಹ್ಯಾವ್ ಫ್ಯಾಬ್ಯುಲಸ್ ಎಂಟರ್ಟೈನ್ಮೆಂಟ್. ಬಿಕಾಸ್ ಎವ್ರಿ ಇಂಟರ್ನ್ಯಾಷನಲ್ ಪ್ಲೇಯರ್ ಒಟ್ಟಿಗೆ ಹೋಗ್ತಾ ಇರುವಂಥ ಓಪನಿಂಗ್ ಬ್ಯಾಟ್ಸ್ಮನ್ ಇಸ್ ವೆರಿ ಗುಡ್, ಎವ್ರಿ ಟೀಮ್. ಈಗ ನಮ್ಮ ಟೀಮಲ್ಲಿ ಕೃಷ್ಣ ಐ ಥಿಂಕ್ ಫ್ಯಾಬ್ಯುಲಸ್ ಪ್ಲೇಯರ್, ಅವರಿಗೆ ದಿಲ್ಶಾನ್ ಇದ್ದಾರೆ. ಪ್ರದೀಪ್ ಇಸ್ ಗೋಯಿಂಗ್ ವಿತ್ ಸುರೇಶ್ ರೈನಾ, ಬೋತ್ ಆರ್ ಲೆಫ್ಟ್ ಹ್ಯಾಂಡ್. ಬದ್ರಿನಾಥ್ ಆ್ಯಂಡ್ ವಿಕ್ರಾಂತ್, ವಿಕ್ರಾಂತ್ ನೀವು ನೋಡಿರ್ತೀರಿ CCL ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ಸ್ ಆಫ್ ಚೆನ್ನೈ. ಈ ಸತಿ ಇಬ್ಬರು ವಿಕ್ರಾಂತ್ ಆ್ಯಂಡ್ ಪ್ರಿನ್ಸ್. ಅದು ನಾನು ಲಾಸ್ಟ್ ಟೈಮ್ ಹೇಳಿದೆ, ನಾನು ಇವೆಂಟಲ್ಲಿ ನಡೆದಾಗ ಏನಕ್ಕೆ ಹೇಳಬೇಕು, ಈ ಗೇಮ್ ಚೇಂಜರ್ಸ್ ಅಂತ ಒಂದು ಬರುತ್ತೆ ಗ್ರೂಪ್, ಲೈಕ್ ಡಾರ್ಲಿಂಗ್ ಕೃಷ್ಣ, ಪ್ರದೀಪ್, ರಾಜೀವ್ ಆ್ಯಂಡ್ JK, ಇಂಪ್ಯಾಕ್ಟ್ ಪ್ಲೇಯರ್ಸ್ ಅಂತ ಹೇಳ್ತೀವಿ. ನನಗೆ 2 ಇಂಪ್ಯಾಕ್ಟ್ ಪ್ಲೇಯರ್ಸ್ ಈ ಕಡೆ ಮಿಸ್ ಆಗಿದ್ರು. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ನನ್ನ ಇಬ್ಬರು ಸ್ನೇಹಿತರು ವಿಕ್ರಾಂತ್ ಆ್ಯಂಡ್ ಫ್ರಮ್ ತಮಿಳ್ನಾಡು ಆ್ಯಂಡ್ ಪ್ರಿನ್ಸ್ ಫ್ರಮ್ ಹೈದರಾಬಾದ್ ಇಬ್ಬರು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಟೀಮು ತುಂಬ ಚೆನ್ನಾಗಿದೆ ಓಪನಿಂಗ್ ಸೆಟಪ್ ಅಂತ ಹೇಳಿದ್ರಲ್ಲ. ಸೊ ಐ ಥಿಂಕ್ ವಿಲ್ ಹ್ಯಾವ್ ಅ ಗ್ರೇಟ್ ಮ್ಯಾಚ್. ನಿಮ್ಮಲ್ಲಿ ಇಲ್ಲಿ ಕೂತಿರೋ ಮಾಧ್ಯಮದಲ್ಲೇ ವಿಜಯ್ ಅಂತ ಒಬ್ಬ ಓಪನಿಂಗ್ ಬೌಲರ್, ಫಸ್ಟ್ ಓವರಲ್ಲಿ ವಿಕೆಟ್ ತೆಗೆಯೋ ಸಾಧ್ಯತೆ ಇರೋರು. ಸೊ ಇನ್ನೇನು ಹೇಳಿ, ಚೆನ್ನಾಗಿದೆ ಸರ್. ಯೂಶಲಿ ಯಾರೇ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ಸ್ ಬ್ಯಾಂಗ್ಳೂರ್ ಬಂದರು, ದಿಸ್ ಇಸ್ ಸೆಕೆಂಡ್ ಹೋಮ್ ಫಾರ್ ಅಸ್ ಅಂತ ಜನರಲಿ ಹೇಳ್ತಾ ಇರ್ತಾರೆ. ಅದರಲ್ಲೂ ಸುದೀಪ್ ಅವ್ರ ಮನೆ ಸೆಕೆಂಡ್ ಹೋಮ್ ಆಗಿದೆ ಸಾಕಷ್ಟು ಜನ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ಗೆ. ಸೊ KCC ಇಂದ ಬಾಂಡಿಂಗ್ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತು ಅಂತ. ಯಾಕಂದರೆ ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀವಿ, ಸಾಕಷ್ಟು ಜನ ಈಗ ಮೋಸ್ಟ್ ಹ್ಯಾಪನಿಂಗ್ ಕ್ರಿಕೆಟರ್ಸ್ ಎಲ್ಲ ಮನೆಗೆ ಬರ್ತಾ ಇರ್ತಾರೆ. ಸರ್
ನನಗಿಲ್ಲಿ ಇವತ್ತಿಂದ ತೊಗೊತೀನಿ ಸರ್. ಇಲ್ಲಿ ಬಂದು ಕುತ್ಕೊಂಡ ತಕ್ಷಣ ನನಗೆ ಖುಷಿ ಕೊಡೋದು, ನಿಮ್ಮ ಹಿಂದೆ ಇರುವಂಥ ಅಷ್ಟು ಕ್ಯಾಮ್ರಾಗಳನ್ನ ನೋಡಿದಾಗ ನನಗೆ ತುಂಬ ಖುಷಿ ಕೊಡೋದೇನೆಂದರೆ ಈ ವಾಲ್ಯೂಮ್ ಇದೆಯಲ್ಲ, ನೀವು ಸ್ಪಂದಿಸ್ತಾ ಇರೋ ರೀತಿ ಇದೆಯಲ್ಲ ಈ ಟೂರ್ನಮೆಂಟಿಗೆ, ಅದು ನನಗೆ ನಿಜವಾಗಿ ಖುಷಿ ಕೊಟ್ಟಿದ್ದೀನಿ ಎಲ್ಲರೂ ನೋಡಿ. ನಾನು ಆ್ಯಕ್ಚುಲಿ ಒಂದು ಸ್ಮಾಲ್ ಸೆಟ್ ಇರುತ್ತೇನೋ ಅಂದ್ಕೊಂಡೆ ನಾನು. ಬಟ್ ಸಿನಿಮಾಗೆ ಹೇಗೆ ಬಂದಿದ್ರು ಹಾಗೆ ಬಂದಿದ್ರು ಅಂದರೆ ಕ್ರಿಕೆಟ್ ಇಸ್ ನಾಟ್ ಅ ಹಾಬಿ ಸರ್. ನಾನು ಕ್ರಿಕೆಟ್ನ ಒಂದು ಕನೆಕ್ಟ್ ಆಗಿ ತೊಗೊತೀನಿ. ಚಿತ್ರರಂಗ ಅಂತ ತಕ್ಷಣ ಬರೀ ಕಲಾವಿದರಲ್ಲ ಸರ್, ಚಿತ್ರರಂಗದಲ್ಲಿ ತುಂಬಷ್ಟು ಜನ ಸೇರ್ತಾರೆ, ಮಾಧ್ಯಮದವರು ಸೇರ್ತಾರೆ, ನೀವೆಲ್ಲ ಶೇರ್ ಮಾಡೋದ್ರಿಂದ ನನಗೆ ಒಂದು ವೇದಿಕೆ ಸಿಗ್ತಾ ಇರಲಿಲ್ಲ ಎಲ್ಲರೂ ಒಟ್ಟಿಗೂಡಿಸಿ. ನಾವು ಇನ್ನೊಂದು ಹೇಳಬೇಕು, KCCಯಿಂದ ನಮಗೇನು ಸಂಪಾದಿಸಕ್ಕೆ ಬಂದಿಲ್ಲ, ಅಥವಾ KCCನ ಒಂದು ದೊಡ್ಡದಾಗೆಲ್ಲ ತೊಗೊಂಡೋಗಿ ದುಡಿಮೆಗೋಸ್ಕರ ಖಂಡಿತ ಬಂದಿಲ್ಲ. ಬಟ್ ನಾವು 3 ಜನ ಇದನ್ನು ಸ್ಟಾರ್ಟ್ ಮಾಡಿದಾಗ ಒಂದು ಪ್ಲಾಟ್ಫಾರ್ಮ್ ಆಗಿ ನೋಡಿದ್ವಿ ಸರ್. ಎಲ್ಲಿ ಅಂತ ಇವತ್ತು ಫಾರ್ ಎಕ್ಸಾಂಪಲ್ ಇಲ್ಲಿಂದನೇ ತಗೊಳ್ಳಿ, ನಂದಾಯಿಂದ ಹಿಡಿದು ಕಿಟಾರ್ವರೆಗೂ, ದಿನಕರ್, ಶಣಾಯ್ ಅವರು, ಇವರೆಲ್ಲರೂ ಸೇರ್ಕೋತಾ ಇದ್ದಾರೆ ಇವತ್ತು. ಅಂದರೆ ಐ ಥಿಂಕ್ ಅದರಲ್ಲಿರೋ ಪೊಟೆನ್ಷಿಯಲ್ ನೋಡ್ತಾ ಇದ್ದಾರೆ ಅವರು. ಒಂದು ಚಿತ್ರರಂಗದಲ್ಲಿ ಪರದೆಗಳು ಒಬ್ಬ ಹೀರೋ ಇರ್ತಾರೆ, KCCಯಲ್ಲಿ ಹಂಗಲ್ಲ ಸರ್. ನಿಮ್ಮ ಟೀಮಲ್ಲಿರುವಂಥ ಯಾರೊಬ್ರು ಸಾಹಿತಿ ಬರೆಯೋರು ಇರ್ಬೋದು, ಅವತ್ತಿಗೆ ಅವ್ರು ಹೀರೋ ಆಗಿರ್ತಾರೆ ನಿಮ್ಮ ಟೀಮ್ಗೆ. ಅವ್ರು 2 6 ಹೊಡೆದು ಗೆಲ್ಸಿರ್ತಾರೆ. ಇಲ್ಲ ನಿಮಗೆ ಗೆಲ್ಲೇಬೇಕು ಅಂತ ಮುಂದೆ ಇರ್ಬೇಕಾದ್ರೆ ಬಾಲ್ ಅವ್ರ ಕೈಲಿರುತ್ತೆ. ಸೊ ಯು ಡೋಂಟ್ ನೋ ಹೂಸ್ ಯುವರ್ ಹೀರೋ ದಟ್ ಡೇ. ಬಟ್ ಇವೆನ್ಚುಲಿ KCC ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ತಾ ಅಂದಾಗ ನಾನು ಅದನ್ನೊಂದು ಕನೆಕ್ಟ್ ಆಗಿ ತೊಗೊಂಡಿರೋದು. ಸೊ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ನ ಬಂದಾಗ ಕೂಡ ನಾನು ಅದನ್ನ ನೋಡೋ ರೀತಿಯಾಗಿ ಅಂದರೆ ಅವ್ರಿಗೆ ನಮ್ಮೊಟ್ಟಿಗೆ ಬಂದಿದ್ದಾರೆ, ನಮ್ಮವರು. ಅದು ಚೆನ್ನಾಗಾಗಬೇಕು, ಅವ್ರ ಹಾಸ್ಪಿಟಾಲಿಟಿ ಚೆನ್ನಾಗಿರ್ಬೇಕು. ಈಗ ಹೇಗಾಗಿದೆ ಅಂದರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸಲ್ಲಿ ನಾನು KP, ಕಾರ್ತಿಕ್ ಕೆಲವು ಟೈಮ್ ನಾವು ಕುತ್ಕೊಂಡು ಮಾತಾಡಬೇಕಾದ್ರೆ ಖುಷಿಯಲ್ಲಿ ಇನ್ನೊಂದು 2 ಎಕ್ಸ್ಟ್ರಾ ತಗೊಳ್ಳಿರುತ್ತೆ. ನಮಗೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಫೋನ್ ಮಾಡಿಬಿಟ್ಟು ವಿ ವುಡ್ ಲೈಕ್ ಟು ಬಿ ಎ ಪಾರ್ಟ್ ಆಫ್ ಯುವರ್ ಟೂರ್ನಮೆಂಟ್ ಅಂದಾಗ ನಾವು ಇವ್ರಿಗೆಲ್ಲ ಏನು ನಮ್ಗೆ ಈ ಥರ ಎಲ್ಲ ಫೋನ್ ಬರುತ್ತಾ ಅಂತ. ಬಿಕಾಸ್ ಐ ಗೆಸ್ ಕ್ಲೆನ್ಲಿನೆಸ್ ಎಲ್ಲಿದೆಯಲ್ಲ ನಿಮಗೆ, ಹಾಸ್ಪಿಟಾಲಿಟಿ, ಬಂದು ಹೋಗೋರ್ನ ನೀವು ಚೆನ್ನಾಗಿ ನೋಡ್ಕೊಂಡಾಗ, ಕೊರತೆಗಳಿದ್ದಾಗ, ಆ್ಯಂಡ್ ಅದರಲ್ಲಿ ಡಬಲ್ ಅಜೆಂಡಾ ಕಾಣಿಸಿಲ್ಲ, ಏನೋ ದುಡ್ಡು ಮಾಡೋಕ್ಕೆ ಒಂದು ನಡೀತಾ ಇದೆ ಅಂದಾಗ ಸ್ಪಂದಿಸ್ತಾರೆ ಎಲ್ಲರೂ. ಅದು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಮಾತ್ರ ಅಲ್ಲ, ಬರೀ ಬರೋವಂಥ ಪ್ರತಿಯೊಬ್ಬ ಪ್ಲೇಯರ್ಗೂ ಅದು ಫೀಲ್ ಮಾಡಿಸಿದ್ವಿ ನಾನು, ದಟ್ ಈಸ್ ಇಂಪಾರ್ಟೆಂಟ್. ಈ ಟೂರ್ನಮೆಂಟ್ ಇಸ್ ಇಂಪಾರ್ಟೆಂಟ್, ರೂಲ್ಸ್ ಆರ್ ಇಂಪಾರ್ಟೆಂಟ್. KCC ಒನ್ ಥಿಂಗ್ ಇಸ್ ಇಟ್ ಇಸ್ ಟೈಟ್ ರೂಲ್ಸ್. ಇಲ್ಲಿ ಡಿಸಿಪ್ಲಿನ್ ಮೇಲೆ ನಾನು ಯಾರೂ ನೋಡಲ್ಲ. ಸೊ ಆದ್ದರಿಂದ ಇದು ಪಾರ್ಟ್ 4 ತನಕ ಬಂದಿದೆ, ಸಕ್ಸಸ್ಫುಲ್ ಆಗಿ ಬಂದಿದೆ. ಆ್ಯಂಡ್ ಅಫ್ಕೋರ್ಸ್ KCC ಬರೀ ಹೊರಗಿನವ್ರಿಗಲ್ಲ, ನಮ್ಮವ್ರಿಗೂ ಇದು 2ನೇ ಬಂದು. ಇದಕ್ಕೆ ಅಡಿಷನಲ್ ಆಗಿ ಇನ್ನೊಂದು ಕ್ವಶನ್ ಕೇಳೋದಾದ್ರೆ, ಇದು ಬರೀ KCC ಅಥವಾ ಟೂರ್ನಮೆಂಟ್ ಅಷ್ಟೇ ಸೀಮಿತ ಆಗಿಲ್ಲ, ಈ ಫ್ರೆಂಡ್ಶಿಪ್ ಈ ಬಾಂಡಿಂಗ್ ಬಿಯಾಂಡ್ ದಟ್. ಅಂದ್ರೆ ನಿಮ್ಮ ಸಿನಿಮಾದ ಟೀಸರ್ ಫಸ್ಟ್ ಲುಕ್ ಇರ್ಬೋದು, ಸುರೇಶ್ ರೈನಾ ಅವರು ಅವರೇ ವಾಲಂಟರಿಲಿ ಟ್ವೀಟ್ ಮಾಡ್ತಾರೆ. ಸೊ ಅನದರ್ ಎಕ್ಸ್ಟೆಂಡ್ ಅಂತ ಅನಿಸ್ತು. ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ನಿಮಗೆ ಒಂದು ಪ್ರಶ್ನೆ ಕೇಳೋದು ಸರ್, KCC ಅನ್ನುವಂಥ ಒಂದು ನಡೆಯೋಕ್ಕಿಂತ ಮುಂಚೆ ಮಾಧ್ಯಮ ನಮಗೆ ಸಿಗ್ತಾ ಇದ್ದು ಪ್ರೆಸ್ ಮೀಟಲ್ಲಿ ಸರ್. ಅಲ್ಲಿ ಕೆಲವು ಟೈಮ್ ಒಳ್ಳೆ ಪ್ರಶ್ನೆಗಳು ಬರೋದು, ಒಳ್ಳೆ ಉತ್ತರಗಳು ಬರೋದು, ಕೆಲವು ಟೈಮ್ ಹಾರ್ಶ್ನೆಸ್ ಇರೋದು. ಅದು ನಿಮ್ಮ ಕಡೆನೇ ಆಗಬೇಕು ಅಂತಲ್ಲ, ಈ ಕಡೆ ಕೂತಿರೋದಾಗಿರೋದು, ಮನಸ್ತಾಪಗಳಾಗಿರೋದು. ಬಟ್ ಎಲ್ಲರೂ ಒಟ್ಟಿಗೆ ಸೇರಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗಿದೆ ಸರ್, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಾಗ ಈಗ ಆ ವ್ಯಕ್ತಿ ಹಂಗಲ್ಲ ಅನ್ನೋದು ನಿಮಗೆ ಗೊತ್ತಾಗಿರ್ಬೋದು. ಇಲ್ಲ ಈ ಮಾಧ್ಯಮ ಅವರು ಅಲ್ಲದೇ ಆ ಥರ ರಫ್ ಅಂದ್ಕೊಂಡ್ರು, ಇಲ್ಲ ಚೆನ್ನಾಗಿ ಮಾತಾಡ್ತಾರೆ ಅವ್ರು ಅಂದ್ಕೊಂಡು. ಸೊ ನಾಳೇನೋ ಪ್ರಾಬ್ಲಮ್ ಬಂದಾಗ ಬಹುಶಃ ನೀವೇ ಅವ್ರ ಪರ ನಿಂತ್ಕೋಬೋದು. ಸರ್ ನನಗೆ ಅವ್ರ ಪರಿಚಯದಲ್ಲಿ 1 ನಿಮಿಷ ಮಾತಾಡ್ತೀನಿ ತಾಳಿ ಅಂತ, ಅವ್ರು ಯು ಮೇ ಸಾರ್ಟ್ ಇಟ್ ಔಟ್. ಟೆಲ್ ಮಿ ಸರ್, ಹೌ ಡಸ್ ಅ ಫ್ಯಾಮಿಲಿ ಸ್ಟೇ ಟುಗೆದರ್? ಅದು ಆಪರ್ಚುನಿಟಿನೇ ಇಲ್ಲ ನಿಮಗೆ. ಇವಾಗ ಒಂದು ಫ್ಯಾಮಿಲಿ, ನಿಮಗೆ ಮನೆಯೇ ಇಲ್ಲ ಅಂದರೆ ಎಲ್ಲಿರ್ತೀರಾ ಫ್ಯಾಮಿಲಿಯಾಗಿ, ಎಲ್ಲಿ ಒಂದಾಗ್ತೀರಾ, ಎಲ್ಲಿ ಮಾತಾಡ್ಬೋತೀರಾ? ಇದು ಆ ಥರ ವೇದಿಕೆ ಆದಾಗ ಐ ಆಮ್ ಸೀಯಿಂಗ್ ವೆರಿ ಪಾಸಿಟಿವ್ ಥಿಂಗ್ಸ್ ಹ್ಯಾಪನಿಂಗ್ ಇನ್ ದ ಇಂಡಸ್ಟ್ರಿ, ವಿಚ್ ಇಸ್ ವಾಟ್ ಮೈ ಹೋಲ್ ಇಂಟೆನ್ಷನ್ ವಾಸ್. ಸೊ ಅದು ನಡೀತಾ ಇದೆ ಪರಸ್ಪರವಾಗಿ. ಇವತ್ತು ಸುರೇಶ್ ರೈನಾ ಅವ್ರು ಮಾತ್ರ ಟ್ವೀಟ್ ಮಾಡೋದಲ್ಲ, ಇಂಡಸ್ಟ್ರಿ ಒಳಗಡೆ ನೀವು ನೋಡ್ಕೊಳ್ಳಿ, ಯಾರ್ಯಾರು ವಾಲಂಟಿಯರ್ ಆಗಿ ಎಷ್ಟು ಜನ ಟ್ವೀಟ್ ಮಾಡ್ತಾರೆ, ಎಷ್ಟು ಜನದ ಬಗ್ಗೆ ಫೇಸ್ಬುಕ್ಕಲ್ಲಿ ಮಾತಾಡ್ತಾರೆ, ಅವರಾಗಿ ಏನೇನು ಪೋಸ್ಟ್ ಮಾಡ್ತಾರೆ. ಡೋಂಟ್ ಯು ಥಿಂಕ್ ಇದು ಇನ್ನೂ ಸ್ಟಾರ್ಟ್ ಆಗಿ 3 ಸೀಸನ್ ಆಗಿದೆ, 4ನೇದು ಬರ್ತಾ ಇದು ಒಂದು ಕಲ್ಚರ್ ಆದರೆ ಯಾಕೆ ಐ ಕ್ಯಾನ್ ಪ್ರಾಮಿಸ್ ಯು ಅ ಫ್ಯಾಬ್ಯುಲಸ್ ಅಟ್ಮಾಸ್ಫಿಯರ್. ಸಿ ಅದ್ರ ಮೇಲೆ ತಪ್ಪೇ ನಡೆಯೋದಲ್ವಲ್ಲ, ಇದ್ದಿದ್ದೆ ಕೋಪ ತಾಪ ಮನುಷ್ಯ ಅಂತ. ಬಟ್ ಅಟ್ ಲೀಸ್ಟ್ ಫೌಂಡೇಶನ್ ಚೆನ್ನಾಗಿದೆ ಈಗ. ದಟ್ ವಾಸ್ ಅ ಹೋಲ್ ಇಂಟೆನ್ಷನ್. ಸರ್ ಸೀಸನ್ 4 ಬಡ್ಜೆಟ್ ಆಬ್ವಿಯಸ್ಲಿ ಇವಾಗ 1 ದಿನ ಎಕ್ಸ್ಟ್ರಾ ಆಗಿದೆ, ಮ್ಯಾಚ್ಗಳು ಜಾಸ್ತಿ ಆಗಿದೆ ಅಂದಾಗ ಜಾಸ್ತಿ ಆಗಿದೆ ಸರ್. And I think budget is not at all a criteria, sir. It is not at all a criteria. ಇಲ್ಲಿ ನಾವು ನಡ್ಸ್ಕೊಂಡು ಹೋಗ್ತೀವಿ ಆಗೋ ಹೀಗೆ. ಹಾಗಂತ ಇದು ಭಾರ ಅಂತಲೂ ತಗೊಂಡಿಲ್ಲ, ಆ್ಯಂಡ್ ಬಡ್ಜೆಟ್ ಅಂತ ನಾವು ಅನ್ಕೊಂಡಿಲ್ಲ. ಇದಕ್ಕೆ ಇಷ್ಟು ಖರ್ಚಾಗುತ್ತೆ, ಯಾರ್ಯಾರು ಕೈ ಸೇರಿಸ್ತಾರೆ.
ಸೇರಿಸಿಲ್ಲ ಅಂತಂದ್ರೆ ಕಾರ್ತಿಕ್ ಇದ್ದಾರೆ, KP ಇದ್ದಾರೆ, ಅದು ಬಿಟ್ಬಿಟ್ಟು ನಾನಿದ್ದೀನಿ ಸರ್. ಇನ್ಯಾವ ಮೆಂಟರ್ಸ್ಗೂ ತೊಂದರೆ ಕೊಟ್ಟಿಲ್ಲ, ಬೇಕಾದ್ರೆ ಕೇಳ್ಕೊಳ್ಳಿ ಸರ್, ಇಲ್ಲ ಇದೆ ಇಷ್ಟೊಂದು ಇದೆ. ಬಟ್ ಒಳ್ಳೆ ಎಲೆ ಊಟ ಹಾಕ್ಬೇಕಾದ್ರೆ ತರಕಾರಿ ರೇಟ್ ಕೇಳಕ್ ಹೋಗ್ಬಾರ್ದು. ಊಟ ಮಾಡಬೇಕು, ಉಳಿದಿರೋದನ್ನ ಚೀಕ್ಬೇಕು, ಕೈ ತೊಳ್ಕೋಬೇಕು, ಮನೆಗೆ ಹೋಗ್ತಾರೆ. ಸರ್ ಇನ್ನೊಂದೇ ಒಂದು ಕ್ವಶನ್, ಕ್ಲೀಶೆ ಕ್ವಶನ್ ಅನ್ಸ್ಬೋದು, ಬಟ್ ವಿ ವುಡ್ ಲೈಕ್ ಟು ಸಿ ಹೋಲ್ ಇಂಡಸ್ಟ್ರಿ ಇನ್ ದಿಸ್ ಟೂರ್ನಮೆಂಟ್. ಸೊ ಒಂದಷ್ಟು ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ರಾಜವೀರ್ ಶೆಟ್ಟಿ ಸೇರಿದಂತೆ ಶೆಟ್ರ್ ಟೀಮ್ ಅವರು ಈ ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗಿಲ್ಲ ಅಂತಕ್ಕಂಥದ್ದು ಒಂದು ಕಾಮನ್ ಆಡಿಯನ್ಗೆ ಅನ್ಸೋದು. ಜೊತೆಗೆ ಅವ್ರಿಗೆ ಕೇಳಿ, ಅವ್ರು ಆಡಲ್ಲ ರೀ. ರಿಷಬ್ಗೆ ಕೇಳೋದಾಗ ಬಂದ್ಬಿಡ್ತೀನಿ, ನಾನು ಬಂದು ಹೋಗ್ಬಿಡ್ತೀನಿ, ಬಿಟ್ಬಿಡಿ ಅಂತ. ರಾಜ್ ಶೆಟ್ಟಿ ಅವರಿಗೆ ಏನು ಕ್ರಿಕೆಟ್ ಅಂದ್ರೆ ನಾನು ಗರುಡ ಗಮನದಲ್ಲಿ ಆಡೋದಲ್ಲ ಅಂತ ಅವ್ರು ಬರಲ್ಲ. ರಕ್ಷಿತ್ ಕ್ರಿಯೆನ ಸಡಗೆ ಸರ್, ಬೇಡ ಸರ್ ನಂಗೆ ಬರಲ್ಲ ಸರ್, ನಂಗೆ ಆಡಕ್ ಬರಲ್ಲ. ಸಿ ಇಟ್ಸ್ ಅ ಪರ್ಸ್ಪೆಕ್ಟಿವ್. ರಕ್ಷಿತ್ ಬಂದಿದ್ರು ಮಾತಾಡಲ್ಲ. ದೇ ಡೋಂಟ್ ಪ್ಲೇ ಕ್ರಿಕೆಟ್, ದೇ ಡೋಂಟ್ ಪ್ಲೇ ಕ್ರಿಕೆಟ್. ಇವಾಗ ಫಾರ್ ಎಕ್ಸಾಂಪಲ್ ಅನ್ಫಾರ್ಚುನೇಟ್ಲಿ ಅಪ್ಪು ಅವರಿಲ್ಲ ಈಗ ನಮ್ಮೊಟ್ಟಿಗೆ. ಹಿ ಡಸಂಟ್ ಪ್ಲೇ ಕ್ರಿಕೆಟ್, ಬಟ್ ಹಿ ಕೇಮ್. ನಾನು ಏನೋ ಮಾಡ್ತೀನಿ, ನಾವೇ ಅವ್ರ ಒಳ್ಳೆ ಹಾಕಿ ಆಡಿ ಹೋಗಿ ಏನೋ ಒಂದು ಮಾಡಿದ್ರು. ಬಟ್ ಇವೆನ್ಚುಲಿ ದಟ್ಸ್ ವಾಟ್ ಇಸ್ ಹ್ಯಾಪನ್. ಧನಂಜಯ್ ವಾಸ್ ನಾಟ್ ಎ ಕ್ರಿಕೆಟರ್. ಇಲ್ಲಿ ಬರಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಹೋಗಿ ಪ್ರಾಕ್ಟೀಸ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ದುನಿಯಾ ವಿಜಯ್ ಆಕ್ಚುಲಿ ಇಸ್ ಡಸಂಟ್ ಪ್ಲೇ. ಅವ್ರು ಹೋಗಿ ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ನಾವು ಟೆನ್ನಿಸ್ ಬಾಲ್ ಅಂದ್ರೆ ಬೇರೆ ಸರ್, ಲೆದರ್ ಬಾಲ್ ಅಂದಾಗ ದೇರ್ ಆರ್ ಪ್ರೊಫೆಷನಲ್ ಕ್ರಿಕೆಟರ್ಸ್ ದೇರ್, ಭಯ ಆಗುತ್ತೆ, ಆಡಲ್ಲ. ನೀವು ಹಾಗೆ ಅನ್ಕೊಂಡಂಗೆ ಅವ್ರನ್ನ ಕರೆದಿಲ್ಲ ಅಂತ ಅನ್ಕೊಳ್ಳೇಬೇಡಿ. ಅವರೆಲ್ಲ ನನ್ನ ಹುಡುಗರು, ನಿಮ್ಕಿನ ತುಂಬಾ ಹಳೆ ಪರಿಚಯ. ಆ ಥರ ಎಲ್ಲ ನಮ್ಮಲ್ಲಿ ಇಲ್ಲ. ಕೆಲವರು ಕ್ರಿಕೆಟ್ ಆಡಲ್ಲ, ಬಟ್ ದೇ ವಿಲ್ ಬಿ ಇನ್ ದ ಗ್ರೌಂಡ್. ಬಂದೋಗ್ತಾರೆ ಖಂಡಿತ. ಯಾಕೆ ಲಾಸ್ಟ್ ಟೈಮ್ ಬಂದಿರಲಿಲ್ವ? ಬರ್ತಾರ. ಈ ಪ್ರಶ್ನೆ ರಾಂಗ್. ಇನ್ನಿಬ್ಬರು ಪ್ಲೇಯರ್ಸ್ ಬಗ್ಗೆ ಮಾತಾಡೋದು. ಒಬ್ರು ಯಶ್ ಅವರು KCCಯ ಭಾಗವಾಗಿದ್ರು ಮೊದಲು ಓಪನಿಂಗ್ ಸೀಸನ್. ಈ ಬಾರಿ ಇಲ್ಲ, ಅವರು ಸಿನಿಮಾದಲ್ಲಿ ಬಿಸಿ ಇದ್ದಾರೆ ಏನೋ ಗೊತ್ತಿಲ್ಲ. ಒಂದು ಎರಡನೇದು ದರ್ಶನ್ ಅವರು ಈ ಟೂರ್ನಮೆಂಟ್ ನ ಭಾಗವಾಗಿರ್ಬೇಕಿತ್ತು. ಹೋಗ್ತಾರೆ ಇನ್ವೈಟೆಡ್ ಸರ್. ಇವಾಗ ಆಕ್ಚುಲಿ ನಾವು ಯಾರನ್ನು ಆಡಬೇಡಿ ಅಂತ ಹೇಳ್ಕಲ್ಲ, ಕೆಲವರು ಆಡಕ್ ವ್ಯಕ್ತಪಡಿಸ್ತಾರೆ. ದಟ್ ನಾನು ಆಡಕ್ಕೆ ಇಷ್ಟ ಇಲ್ಲ, ಬಂದು ಹೋಗ್ತೀವಿ. ನಾವು KCC ಬಲವಂತ ಅಲ್ಲ ಸರ್, KCC ಗೋಡೆನೂ ಅಲ್ಲ, KCC ಗೇಟು ಅಲ್ಲ, KCC ಕಾರ್ಪೆಟು ಅಲ್ಲ. ಎಲ್ಲದಕ್ಕಿಂತ ಹೆಚ್ಚು KCC ಹಾಸಿಗೆ ಅಂತೂ ಅಲ್ಲವೇ ಅಲ್ಲ. ಗೊತ್ತಾಯ್ತಾ? KCC ಒಂದು ಗೌರವ ಸರ್. ಇಲ್ಲಿ ಕನ್ನಡ ಚಲನಚಿತ್ರ ಅಂತ ಇಟ್ಕೊಂಡ್ರೆ ನಾನೊಬ್ಬನೇನಾ, ಇವರೊಬ್ಬರೇನಾ? ನಮ್ಮದು ಯಾಕೆ ಬರುತ್ತೆ? ನಾವು ಪ್ರತಿಯೊಬ್ಬರಿಗೂ ಆಹ್ವಾನಿಸ್ತೀವಿ. ಆಡ್ತೀರಾ ಕೇಳ್ತೀವಿ. ಕೆಲವ್ರು ಬರ್ತಾರೆ, ಕೆಲವ್ರು ಈ ಸೀಸನ್ ಬೇಡ ಬಿಟ್ಬಿಡಿ ಅಂತಾರೆ. ಬಟ್ ಗ್ರೌಂಡಿಗೆ ಬಂದು ಹೋಗ್ತೀವಿ, ನೀವು ಒಟ್ಟಿಗೆ ಇರ್ತೀವಿ ಅಂತಾರೆ. ಓಕೆ, ಲೈಕ್ ಫಾರ್ ಎಕ್ಸಾಂಪಲ್ ಅವರಿಬ್ಬರದ್ದು ಕೇಳಿದ್ರಿ, ಧ್ರುವನ್ ಯಾಕೆ ಕೇಳಲಿಲ್ಲ ನೀವು? ಅವ್ನು ಆರ್ಟಿಸ್ಟ್ ಅಲ್ವಾ? ಕಾಣಿಸ್ಲಿಲ್ಲ ನಿಮ್ಮ ಕಣ್ಣಿಗೆ? ಇನ್ಕ್ಲೂಡಿಂಗ್ ಇಲ್ಲ, ನೀವು ಕೇಳಲಿಲ್ಲ. ನಿಮಗೆ ರಾಜ್ ಶೆಟ್ಟಿ ಕಾಣಿಸಿದ್ರು, ರಕ್ಷಿತ್ ಶೆಟ್ಟಿ ಕಾಣಿಸಿದ್ರು, ರಿಷಬ್ ಕಾಣಿಸಿದ್ರು, ಯಶ್ ಕಾಣಿಸಿದ್ರು, ದರ್ಶನ್, ಧ್ರುವ ಸರ್ಜಾ ಯಾಕೆ ಕಾಣಿಸ್ಲಿಲ್ಲ? ಇದು ಕಾಂಟ್ರವರ್ಸಿ ಆಗೋಯ್ತಾ ಈಗ? ಹಾಗೆ ನಾವು ಏನ್ ನೋಡ್ಬೇಕು ಅಂತೀವೋ ಅದು ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅದು ಬಿಟ್ಟು ಕೆಲವು ಸತ್ಯಗಳಿರ್ತವೆ, ನೋಡಕ್ ಸ್ಟಾರ್ಟ್ ಮಾಡಬೇಕು. ಧ್ರುವ ಅವರು ಲಾಸ್ಟ್ ಟೈಮ್ ಇದ್ರು, ಅವರೇ ಫೋನ್ ಮಾಡಿ ನನಗೆ KD ಅನ್ನೋ ಪಿಕ್ಚರ್ ಪ್ರೇಮೋಟಿಂಗ್ ಮಾಡ್ತಾ ಇದ್ದೀನಿ, ಪ್ರೇಮೋಟಿಂಗ್ ಮಾಡ್ಬೇಕಾದ್ರೆ ನಾನು ಮನೆಗೆ ಹೋಗ್ತಲ್ಲ, ಕ್ರಿಕೆಟ್ ಎಲ್ಲಿಂದ ಬರಲಿ ಅಂತ ಹೇಳಿದ್ರು. ಸರ್ ಪರವಾಗಿಲ್ಲ, ಆರಾಮಾಗಿದೆ ಅಂತ ಹೇಳಿದ್ವಿ. ಅವ್ರು ಬಂದು ಹೋಗ್ತಾರೆ ಮ್ಯಾಚ್ಗೆ. ಯಾಕೆ ಧ್ರುವ ಆಲ್ಸೋ ನಾಟ್ ಕಮಿಂಗ್. ದಟ್ ಡಸಂಟ್ ಮೀನ್ ಈಸ್ ಅವರ್ ಬ್ರದರ್. ನಮ್ಮ ಫ್ಯಾಮಿಲಿ ಅವರೆಲ್ಲ ಎಲ್ರಿಗೂ ಕರೆದಿದ್ದೀವಿ. ಈ ಮಕ್ಕಳ ದ್ವೇಷ ಕಾಣುತ್ತೆ ಸರ್. ಪ್ರಶ್ನೆ ಕೇಳಿದ್ರೆ ನನಗೀಗ ಕೇಳ್ತಾ ಇದೆ, ಶಣಾಯಿ ಅವರು ಯಾಕೆ ಸಿನಿಮಾ ಅಂತಾರೆ ಅಂತ ನೀವು ಅಲ್ಲಿ ಕೇಳಿದ್ರಿ. ನಾನು ಹೇಳಿದೆ ವೇದಿಕೆ ಮೇಲೆ ಇರ್ಬೇಕಾದ್ರೆ ಕೇಳಿ ಅಂತ. ಅವ್ರು ಕೇಳಿದ್ರು, ಶಣಾಯಿ ಅವ್ರು ಯಾಕೆ ಸಿನಿಮಾ ಮಾಧ್ಯಮದವ್ರನ್ನ ಕ್ರಿಕೆಟ್ ಆಡಕ್ ಕರೆಯಲ್ಲ, ಬೇರೆಯವ್ರನ್ನ ಮಾತ್ರ ಕರೀತಾರೆ, ನಾವೇನು ಕ್ರಿಕೆಟ್ ಆಡೋರು ಅಲ್ವಾ ಅಂತ ಕೇಳಿದ್ರು. ಅಲ್ಲಿಂದ ಕೇಳಿ. ಅಲ್ಲ ಸರ್, ನಿಮ್ಮ ಒಂದು ಮುಂದಾಳತ್ವದಲ್ಲಿ ನೆಕ್ಸ್ಟ್ ಸೀಸನ್ಸ್ ಇಂದ ನಮ್ಮ ಸಿನಿಮಾ ಪತ್ರಕರ್ತರಿಗೆ ಒಂದು ಟೀಮ್ ನ ಆಡೋದಕ್ಕೆ ಯಾಕೆ? ಒನ್ ಟೀಮ್ ಎಲ್ಲ ಏನಿಲ್ಲ, ಟೀಮಲ್ಲಿ ಸ್ಪ್ರೆಡ್ ಔಟ್ ಆಗ್ತಾರೆ. ನೀವು ನನಗೆ ಯಾವ ಟೋನಲ್ಲಿ ಕೇಳಿದ್ರು ಹಂಗೆ ಕೇಳಿ. ಯಾವ ಟೋನಲ್ಲಿ ಕೇಳಿದ್ರು ಹಂಗೆ ಕೇಳ್ಬೇಕು ತಾನೆ ಸರ್. ಅವ್ರು ಯಾರಿಗೆ ಕೇಳ್ಬೇಕು ಅವರಿಗೆ ಕೇಳ್ತಾರೆ ಸರ್. ಸರ್ ಅಲ್ಲಿ
ಭಯನೇ ಇಲ್ಲ ಸರ್ ನನ್ನ ಮೇಲೆ. ನಿಮ್ಮ ಮೇಲೆ ಇಟ್ಟಿರೋ ಭಯ ನನ್ನ ಮೇಲೆ ಇಲ್ಲ ಸರ್. ಇಲ್ಲ ಸುದೀಪ್ ಸರ್ ಅವ್ರನ್ನ ಕೇಳಿದ್ವಿ, ನಿಮ್ಮ ಮೇಲೆ ತಿಳ್ಕೊಳ್ತಾರೆ ಸರ್, ನಿಮ್ಮ ಕಡೆ ಅವರೇ ಫೈನಲ್ ಡಿಸಿಷನ್ ಅವ್ರಿಗೆ ಕೇಳಿ. ಅಫ್ಕೋರ್ಸ್ ಸರ್, ಫೈನಲ್ ಡಿಸಿಷನ್ ನಂದೇ. ಲಿಸ್ಟ್ ಯಾರಿಂದ ಬರ್ತಾರೆ? ಕೊಟ್ಟಿದ್ದೀನಿ ಅಂತ ಯಾರು ಅವ್ರು ಕೊಟ್ಟಿರೋದು 6-8 ಹೆಸರಲ್ಲಿ ಎಲ್ಲರೂ ಇದ್ದಾರೆ. ಅದೇ ಸಿನಿಮಾದಲ್ಲಿ ಇಬ್ಬರೇ ಅದು ಸರ್. ಇನ್ನೊಂದು, ಒಂದು ಟೀಮಲ್ಲಿ ಇಬ್ಬರೇ ಮಾಧ್ಯಮ ಇಲ್ಲ ಸರ್. ನಾನು ವ್ಯಾಲಿಡೇಷನ್ ಮೇಲೆ ತಗೊಳ್ಳೋದು ಆಲ್ರೌಂಡರ್ ಅಂತ ನೋಡಿದಾಗ ಆಲ್ರೌಂಡರ್ ಲಿಸ್ಟ್ ಇಲ್ಲಿ ಕೆಲವರು ಇದ್ದಾರೆ ಸರ್. ನಿಮ್ಮಲ್ಲಿ ಕೇಳಿ, ನಾನು ಇವ್ರನ್ನ ಮಾಧ್ಯಮ ಅಂತ ಹಾಕಿಲ್ಲ ಕೇಳಿ. ಈಸ್ ಓಪನಿಂಗ್ ಬೌಲರ್. ಓಪನಿಂಗ್ ಬೌಲರ್ ಲಿಸ್ಟಲ್ಲಿ ಇರ್ಬೇಕಾದ್ರೆ ಅವ್ರು ಸಿನಿಮಾದೊರೊಟ್ಟಿಗಿದ್ದಾರೆ. ಆ ಥರ ವ್ಯಾಲಿ. ಇನ್ನೊಂದು ನಿಮ್ಗೆಲ್ಲರೂ ಅರ್ಥ ಮಾಡ್ಕೋಬೇಕು, ಮಾಧ್ಯಮ ಅಂದರೆ ಮಾಧ್ಯಮದಿಂದ 3-4 ಜನ 5 ಜನ ಇಲ್ಲ. ನಿಮ್ಮಲ್ಲಿಂದ 10 ಜನ ಪ್ಲೇಯರ್ಸ್ ಬಂದ್ರು ವ್ಯಾಲಿಡೇಷನ್ಗೆ ಆಗ್ತಾ ಇದೆ ನನಗೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಒಬ್ರು ಸ್ಪಿನ್ನರ್ ಬಂದ್ರು ಅನ್ಕೊಳ್ಳಿ, ಆ ಸ್ಪಿನ್ನರ್ಸ್ನ ವ್ಯಾಲಿಡೇಷನ್ ಮಾಡ್ತೀವಿ ನಾವು. ಅವ್ರನ್ನ ಲಕ್ಕಿ ಡ್ರಾ ಕಳಿಸ್ತೀವಿ. ಸಪೋಸ್ ಒಬ್ರು ಬರೀ ಬ್ಯಾಟ್ಸ್ಮನ್, ಅವ್ರನ್ನ ವ್ಯಾಲಿಡೇಷನ್ ಮಾಡಿ ಬ್ಯಾಟ್ಸ್ಮನ್ ಲಿಸ್ಟ್ ಅಲ್ಲಿ ಹಾಕ್ತೀವಿ. ಲಾಸ್ಟ್ ಟೈಮ್ ನಿಮ್ಮಲ್ಲಿಂದ ಅಭಿಷೇಕ್ ಏನೋ ಅಭಿಷೇಕ್ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಇದ್ರು ಲಾಸ್ಟ್ ಸೀಸನ್. ಸೊ ವ್ಯಾಲಿಡೇಷನ್ ಆ ಥರ ಬರೋದಿಲ್ಲ. ನಾನು ಮಾಧ್ಯಮದಿಂದ ಇಷ್ಟೇ ಬರಬೇಕು ಅಂತ ಸಿನಿಮಾ ಪತ್ರಕರ್ತರು ಇನ್ವಾಲ್ವ್ಮೆಂಟ್ ಇಲ್ಲ. ಇವ್ರು ಕೊಟ್ಟಿಲ್ಲ ಸರ್. ಇವ್ರ ಲಿಸ್ಟಲ್ಲಿ ಯಾರು ಕೊಟ್ಟರೆ ಹಾಕೊಂಡಿದ್ದೀವಿ ನಾವು ಸರ್. ನನಗೆ ಯಾರೂ ಹೆಸರು ಕೊಟ್ಟಿಲ್ಲ, ಇನ್ಕ್ಲೂಡಿಂಗ್ ಮಂಜು. ನೀವು ಮೊನ್ನೆ 5 ದಿವಸ 1 ಅವರ್ ಮೊದಲು ನನಗೆ ಹೇಳಿದ್ರಿ. ಇಡೀ ವರ್ಷ ಈಗ ಲಾಸ್ಟ್ 3rd ಸೀಸನ್ ಆದಮೇಲೆ ಇವತ್ತಿನ ತನಕ ನನಗೆ ಸಿನಿಮಾ ಪತ್ರಕರ್ತರು ಯಾರೂ ಹೆಸರು ಹೇಳಿಲ್ಲ. ನೀವು ಇವತ್ತು ಹೆಸರು ಕೊಟ್ಟರೆ ಮುಂದಿನ ಸೀಸನ್ ಖಂಡಿತವಾಗಿಯೂ ನಾವು ಕನ್ಸಿಡರ್ ಮಾಡ್ತೀವಿ. ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ KCCಗಿನ ಮುಂಚೆ ನೀವೆಲ್ಲರೂ ಸೇರಿ ಒಂದು ಮ್ಯಾಚ್ ಆಡಿ. ನೀವೆಲ್ಲ ಸೇರಿ ಒಂದು ಟೀಮ್ ಮಾಡ್ಕೊಳ್ಳಿ. ಟೀಮ್ ಮಾಡಿಕೊಂಡು ನಮ್ದೊಂದು ಟೀಮಲ್ಲಿ ಮ್ಯಾಚ್ ಆಡಿ. ಏನಾಗುತ್ತೆ, ನಿಮ್ಮ ಪರಿಚಯ ಆಗುತ್ತೆ ನಮಗೆ. ನಾನು ಹೇಳ್ತಾ ಇರೋದು ಗೆದ್ದು ಬಿಟ್ರೆ ಅಂತ ಹೇಳ್ತಾ ಇಲ್ಲ, ನಿಮ್ಮ ಪರಿಚಯ ಆಗುತ್ತೆ ನಮಗೆ. ಅಂದರೆ ಹೇಗೆ ಆಡ್ತೀರಾ ನೀವು ನಮ್ಗೆ ಗೊತ್ತಿಲ್ಲ ಸರ್. ಈಗ ನಮಗೆ ಬರೋ ಹೆಸರಲ್ಲಿ ಇವಾಗ ಸಿನಿಮಾದಿಂದ ಎಷ್ಟೋ ಜನ ನಾವು ಕಣ್ಣಾರೆ ನಾನು ನೋಡಿರ್ಲಿಲ್ಲ. ನಂದ ಅವರೆಲ್ಲ ಆಡಿರೋ ಮ್ಯಾಚ್ಗಳಲ್ಲಿ ಒಬ್ಬೊಬ್ಬರಿಗೆ ಈಗ ಫಸ್ಟ್ KCC ನಡೆಸಿದಾಗ ನನಗೆ ಅಷ್ಟು ಜನ ಪ್ಲೇಯರ್ಸ್ ಎಲ್ಲಿಂದ ಸಿಗಬೇಕು, ನಾನು CCL ಮಾತ್ರ ನೋಡಿರೋದು. ಸೊ ಒಬ್ಬೊಬ್ರು ಪರಿಚಯ ಮಾಡಿದಾಗ ಈ ನಿಮ್ಮಲ್ಲಿ ಅಂತ ಇನ್ನೊಂದು 10 ಜನ ಪ್ಲೇಯರ್ಸ್ ಸಿಕ್ಕಿದ್ರೆ ಟ್ರಸ್ಟ್ ಮೀ, ಐ ಬಿ ಹ್ಯಾಪಿ ಟು ಮೇಕ್ 8 ಟೀಮ್ಸ್. ಇನ್ನೊಂದಿನ ಎಕ್ಸ್ಟ್ರಾ ಆಗ್ಬೋದು ನನಗೆ ಟೂರ್ನಮೆಂಟ್. ನಿಮ್ಮಿಂದ ಇನ್ನೊಂದು 10 ಜನ ಸಿಗ್ತಾರೆ, ಸಿನಿಮಾದಿಂದ ಇನ್ನೊಂದು 10 ಜನ ಸಿಗ್ತಾರೆ, ಇನ್ನೂ 2 ಟೀಮ್ ಮಾಡ್ಬೋದು. ಅಂದರೆ ನೆಕ್ಸ್ಟ್ ಇಯರ್ ನಾನು 8 ಟೀಮ್ ಸ್ಟಾರ್ಟ್ ಮಾಡ್ತೀನಿ. ಬಟ್ ಐ ನೀಡ್ ಪ್ಲೇಯರ್ಸ್. ಬ್ಯಾರಿಯರ್ ಖಂಡಿತ ಹಾಕಿಲ್ಲ, ದಯವಿಟ್ಟು ಅದು ಮನಸ್ಸಿಂದ ತೆಗೆದುಬಿಡಿ. ಇಲ್ಲಿ ಮಿಸ್ಕಮ್ಯುನಿಕೇಶನ್ ಇರ್ಬೋದು. ವಿ ನೀಡ್ ಕಮ್ಯುನಿಕೇಶನ್. ಯಾರು ನಿಮ್ಮ ಪ್ಲೇಯರ್ಸ್? ಅಗೇನ್ ಪ್ಲೇಯರ್ಸ್ ಅಂದ ತಕ್ಷಣ ನೋಡಿ, ದರ್ ಕ್ಯಾನ್ ಬಿ ಕ್ಯಾಲಿಬರ್ ಅಂತ ಇರುತ್ತಲ್ಲ. ಗೆಟ್ ದಟ್ ಪ್ಲೇಯರ್ಸ್ ಅಂಡ್ ಐ ಪ್ರಾಮಿಸ್ ಯು ದಟ್ ಐ ವಿಲ್ ಹ್ಯಾವ್ ಅಡಿಷನಲ್ ಟೀಮ್ಸ್. ಆಲ್ರೆಡಿ ಹೇಳಿದ್ದೀನಿ ಸರ್, ಸಿನಿಮಾ ಜರ್ನಲಿಸ್ಟಿಗೂ ಒಂದು ಲಿಸ್ಟ್ ಕೊಡಿ, ಒಂದು ಟೀಮ್ ಮಾಡೋಣ ಅಂತ ಅವರಿಗೆ ಮೊನ್ನೆ ಅಷ್ಟೇ ಹೇಳಿದ್ದೀನಿ. ಇಲ್ಲ, ಅಲ್ಲಿ ಮಾತಾಡಿದ್ರು ಸರ್, ಇದು ಶೆಣೈ ಅವ್ರಿಗೆ ಏನಾರು ಮಾಡ್ಬೇಕು ಇವತ್ತು ಅಂತ ಹೇಳ್ತಾರೆ ಸರ್. ಒಂದೇ ಒಂದು ಕ್ವಶನ್, ಪೋಸ್ಟಿಂಗ್ ಏನು ಕೇಳ್ತಾರೆ, ಏನು ವಿಷಯ? ಪೋಸ್ಟಿಂಗ್ ಅ ಟೂರ್ನಮೆಂಟ್ ಲೈಕ್ ದಿಸ್ ಇಟ್ಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ. ನೀವು ಯಶಸ್ವಿ 3 ಟೂರ್ನಮೆಂಟ್ಗಳನ್ನ ಮುಗಿಸಿ 4ನೇ ಟೂರ್ನಮೆಂಟ್ಗೆ ಕಾಲಿಟ್ಟಿದ್ದೀರಾ. ಸೊ ಅದರಲ್ಲೂ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದಾಗ ಅವ್ರಿಗೆ ಆತಿಥ್ಯ ಕೊಡೋ ವಿಚಾರದಲ್ಲಿ ಒನ್ ಆಫ್ ದ ಟಫೆಸ್ಟ್ ಜಾಬ್ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಜನರಲಿ ನಾವು ಮಾಧ್ಯಮಗಳಲ್ಲಿ ಪೇಪರ್ಗಳಲ್ಲಿ ಇಲ್ಲಿ ಓದ್ದಂಗೆ ಅವರಿಗೆ ಆತಿಥ್ಯ ಕೊಡೋದಕ್ಕೆ 1 ಲಕ್ಷ ಖರ್ಚಾಗುತ್ತಂತೆ, ಇಷ್ಟು ಕೋಟಿ ಖರ್ಚಾಗುತ್ತಂತೆ, ಅದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಇದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಿಸ್ನೆಸ್ ಕ್ಲಾಸು ಬರೋಕ್ಕೆ ಹೋಗೋದಕ್ಕೆ ಇವೆಲ್ಲ ಹೇಳ್ತಾರೆ. ಸೊ ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾ ಇದ್ದೀರಾ ಸರ್? ಸರ್, ಅವ್ರ ಬಿಸ್ನೆಸ್ ಕ್ಲಾಸ್ ಕೇಳ್ತಾ ಇದ್ದಾರೆ ಅನ್ನೋದು ರಾಂಗ್ ಥಿಂಗ್ ಸರ್. ವಿ ಪ್ರೊವೈಡ್. ನಮ್ಮ ಮನೆಗೆ ಬರೋರು ಚೆನ್ನಾಗಿ ಬರಬೇಕು, ಚೆನ್ನಾಗಿರ್ಬೇಕು, ಚೆನ್ನಾಗಿ. ಇನ್ನೊಂದು, ನೀವೇನು ಅತಿಥಿ ಸೇವೆ ಅಂತ ಹೇಳ್ತಾ ಇದ್ದೀರಾ ಸರ್, ಅವ್ರು ಬರ್ತಾ ಇರೋದು ಕರ್ನಾಟಕಕ್ಕೆ. ನಮ್ಮನೆ ನಾವು ಬಿಟ್ಕೊಡ್ತೀವ ಸರ್. ಬಂದ್ಮೇಲೆ ಚೆನ್ನಾಗಿರ್ಬೇಕು ಸರ್. ಅವ್ರು 10 ಕಡೆ ಹೇಳಬೇಕು, ಹೋದ್ರೆ ಅಲ್ಲಿ ಹೋಗ್ರಿ ಎಷ್ಟು ಚೆನ್ನಾಗಿ ನೋಡ್ಕೋತಾರ ಅವರು ಅಂತ ಬರುತ್ತಲ್ಲ ಆಬ್ವಿಯಸ್ಲಿ. ಆ್ಯಂಡ್ ಅದಕ್ಕೆ ಲಕ್ಷ ಗಟ್ಟಲೆ ಎಲ್ಲ ಬರೋಲ್ಲ ಸರ್. ಹೇಳಿದ್ನಲ್ಲ ನಿಮಗೆ, ಒಳ್ಳೆ ಊಟ ಹಾಕೋತಾರೆ, ತರಕಾರಿ ರೇಟ್ ಕಳ್ಕೊಬೇಡಿ. ಉದ್ದೇಶ ಚೆನ್ನಾಗಿದೆಯಾ? ಇಲ್ಲೂ ನಾವು ನೋಡ್ಬೋದಲ್ಲ, 10 ಜನ ಕಾಂಟ್ರಾಕ್ಟರ್ಸ್ ಕರ್ಬೋದು. ಯಾರು ಕಮ್ಮಿ ರೇಟಿಗೆ ಊಟ ಕೊಡ್ತಾರೆ, ಯಾರು ಕಮ್ಮಿ ಮಾಡ್ಕೊಡ್ತಾರೆ ಅವ್ರಿಗೆ ಕೊಡಿ. ಇಲ್ಲ ಸರ್, ಇಲ್ಲಿ ಓನರ್ಶಿಪ್ ಅಂತ 4-6 ಜನ ಓನರ್ಸ್ ಬರ್ತಾರೆ ಪ್ರತಿ ಟೀಮ್ಗೂ. ಬಟ್ ಆ 6 ಜನ ಓನರ್ಸ್ ಕೊಡೋ ದುಡ್ಡಿಗೂ ನಮ್ಮ ವ್ಯಾಲಿಡೇಷನ್ಸ್ ಆಫ್ ದ ಟೀಮ್ಸ್ಗೂ ಭಾಳ ಡಿಫ್ರೆನ್ಸ್ ಇದೆ. ಪ್ರತಿ ರೆಸ್ಪಾನ್ಸಿಬಿಲಿಟಿ ನಾವು ತೊಗೊತೀವಿ, ಅವರಿಗೆ ಊಟದಿಂದ ಹಿಡಿದೆಲ್ಲ. ಬಿಕಾಸ್ ನಮ್ಮ ಪ್ಲೇಯರ್ಸ್ ಅಲ್ಲಿ ಆಡ್ತಾ ಇರೋದು ಏನೋ ಆ ಟೀಮಿಂದ ಈ ಟೀಮಿಗೆ ಹೆಚ್ಚು ಕಮ್ಮಿ ಆಗಿ ಅವ್ರು ಬೇರೆ ಊಟ, ಇವ್ರು ಬೇರೆ ಊಟ ಕೊಡೋದು, ಅವ್ರು ಬೇರೆ ಥರ ಕಿಟ್ಸ್ ಕೊಡೋದು. ನಮ್ಮ ಪ್ಲೇಯರ್ಸ್, ನಮ್ಮ ಸಿನಿಮಾದವರು, ನಮ್ಮ ಜನ ಅಂತಂದ್ರೆ ಆ ಥರ ಹೋಗೋದು ನೋಡೋಕ್ಕಾಗಲ್ಲ.
ವಿ ವಾಂಟ್ ಈಕ್ವಾಲಿಟಿ, ವಿ ವಾಂಟ್ ಈಕ್ವಿಟಿ ಇನ್ ಎವ್ರಿ ಟೀಮ್. ಅದು ನಾವೇ ನೋಡ್ಕೊತಾ ಇದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ಸಿ, ಈಗಲೂ ಹೇಳ್ತಾ ಇರೋದು, KCC ಈಸ್ ನಾಟ್ ಅ ಟೂರ್ನಮೆಂಟ್ ಆರ್ ಸಮಥಿಂಗ್, ಇಟ್ಸ್ ಎ ಕನೆಕ್ಟ್. ಇಟ್ಸ್ ಅ ಬ್ಯೂಟಿಫುಲ್ ಕನೆಕ್ಟ್. ಸೊ ಲಾಸ್ಟ್ ಟೈಮ್ ಜಾನ್ವರಿಯಲ್ಲಿ ನಡೆದಿತ್ತು, ಈ ಸತಿ ನಾವು ಫೆಬ್ರವರಿ ನಡೆದಿತ್ತು. ವಿ ಬ್ರಾಟ್ ಇಟ್ ಟು ಡಿಸೆಂಬರ್, ಬಿಕಾಸ್ ಇನ್ಮೇಲೆ ಪ್ರತಿ ವರ್ಷ ಡಿಸೆಂಬರಲ್ಲಿ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಆಸೆ. ಇಲ್ಲಿ ಒಳ್ಳೆ ಟೈಮ್ ಸಿಗುತ್ತೆ ನಮಗೆ, ಇನ್ಕ್ಲೂಡಿಂಗ್ ನಮಗೆ ಎನಿ ಸ್ಪಾನ್ಸರ್ಸ್ ಬರಬೇಕು, ನಮಗೆ ಟೀಮ್ ಅವೈಲಬಿಲಿಟಿ, ಗ್ರೌಂಡ್ ಅವೈಲಬಿಲಿಟಿ, ಪ್ಲೇಯರ್ಸ್ ಅವೈಲಬಿಲಿಟಿ, ಆ್ಯಂಡ್ ಇಟ್ಸ್ ಎ ಬ್ಯೂಟಿಫುಲ್ ಟೈಮ್ ಕ್ರಿಸ್ಮಸ್ ಅಲ್ಲಿ. ಸೊ ಐ ಥಿಂಕ್ ಅದನ್ನು ಇಟ್ಕೊಂಡು ವಾಪಸ್ ಬೇಗ ಸ್ಟಾರ್ಟ್ ಮಾಡಿದ್ವಿ. ಸೊ ಫ್ರಮ್ ನೆಕ್ಸ್ಟ್ ಇಯರ್ ಕ್ರಿಸ್ಮಸ್ ಟೈಮಲ್ಲೇ ಮಾಡ್ಕೊಂಡು ಹೋಗೋದು ಅಂತ ಒಂದು ಐಡಿಯಾ. ಆ್ಯಂಡ್ ವಿ ವಾಂಟ್ ಟು ಡೂ ದಿಸ್ ಜಸ್ಟ್ ಟು ಕೀಪ್ ದ ಇಂಡಸ್ಟ್ರಿ ಟುಗೆದರ್. ಸರ್, KCC ಅನ್ನೋದೊಂದು ಬ್ರ್ಯಾಂಡ್ ಈಗಾಗಲೇ ಕ್ರಿಯೇಟ್ ಆಗಿಬಿಟ್ಟಿದೆ. ಹಾಗಾಗಿ ಈ ಬ್ರ್ಯಾಂಡ್ಗೆ ಇಂಟರ್ನ್ಯಾಷನಲ್ ಪ್ಲೇಯರ್ ಕಡೆಯಿಂದ ಹೇಗೆ ವ್ಯಾಲ್ಯೂ ಇದೆ? ಅಂದರೆ ಯಾರು ಬಂದು ನಾವು ಬಂದು ಪ್ಲೇ ಮಾಡಿ ಕೇಳಿದಂತಿದೆ. ನಾನು ತಮಾಷೆ ಮಾಡಿಲ್ಲ, ನಮ್ಮ ಹೀರೋಗಳು ಅವರೆಲ್ಲ, ನಮ್ಮ ಇಂಡಿಯಾಗೆ ಆಡಿದವರಾಗಲಿ, ಬೇರೆ ದೇಶಕ್ಕೆ ಆಡಿರ್ಬೋದು, ಕ್ರಿಕೆಟ್ ಆಡ್ತಾ ಇದ್ದಾರೆ ಅವ್ರ ದೇಶಕ್ಕೆ ನಮ್ಮ ಹೀರೋಗಳು ನಮಗೆ ನಿಜವಾಗ್ಲೂ ಫೋನ್ ಮಾಡ್ತಾರೆ ಸರ್. ಆ್ಯಂಡ್ ನಮಗೆ ಅದನ್ನು ಅಹಮ್ಮಲ್ಲಿ ಹೇಳ್ತಾ ಇಲ್ಲ, ನಮ್ಗೆ ಎಂಥ ಒಂದು ಖುಷಿ ಅಂದರೆ ಇವರೆಲ್ಲ ನಮಗೆ ಫೋನ್ ಮಾಡ್ತಾರೆ, ನಾವು ಆ ಥರ ನಾವು ಅಂದ್ಬಿಟ್ಟು ಅಂತ. ನಮ್ಗೆ ಯಾರು ನಮ್ಮ ಸಿನಿಮಾದವ್ರು ಫೋನ್ ಮಾಡಿ ಕರೆಕ್ಟಾಗಿ ಕ್ಯಾರೆಕ್ಟರ್ ಕೇಳಲ್ಲ, ಬರ್ತಾನೆ ಬೆಳೆ ಬೇಕಾರೆ ಅಂತಾರೆ. ಆ ಹೀರೋ ಅಲ್ಲ ಅಂದ್ರೆ ಇನ್ನೊಬ್ಬ ಹೀರೋ ಹತ್ರ ಹೋಗ್ತೀವಿ ಅಂತಾರೆ. ಹೀಗಿರ್ಬೇಕಾದ್ರೆ ಇಲ್ಲಿ ಎಂಥ ದೊಡ್ಡ ಪ್ಲೇಯರ್ಸ್ ಎಲ್ಲ ಬಂದು ನಮಗೆ ಫೋನ್ ಮಾಡಿ, ಮೊನ್ನೆ ಸುರೇಶ್ ಶರ್ಮಾ ಅವ್ರು ಮಾಡ್ಬೇಕಾರೆ ಅವ್ರ ಪಕ್ಕದಲ್ಲಿ ಹರ್ಭಜನ್ ಸಿಂಗ್ ಇದ್ರು, ಅವ್ರಿಗೆ ಕೊಟ್ಟರು. ಈ ಸ್ಪೋಕ್ ಸೋ ವೆಲ್, ಈ ಸೆಡ್ ಲೆಟ್ ಮಿ ನೋ ಇಫ್ ದೇರ್ ಎನಿಥಿಂಗ್ ಐ ಕ್ಯಾನ್ ಡೂ ಫಾರ್ KCC. ಇಟ್ಸ್ ಅ ಪ್ಲೆಷರ್. ಲಾರಾ ಅವರೇ ಫೋನ್ ಮಾಡಿದ್ರು ದಟ್ ನನಗೆ ಲಾಸ್ಟ್ ಸೀಸನಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ, ಇಫ್ ಯು ನೀಡ್ ಮಿ ಐ ಡೆಫಿನೆಟ್ಲಿ ವಿಲ್ ಕಮ್ ಅಂತ. ಬಟ್ ನಾವು ಹೊಸಬ್ರನ್ನ ಕರೆಯೋಕ್ಕೆ ವಿ ವಾಂಟೆಡ್ ಒನ್ ಕನ್ನಡ ಇನ್ಕ್ಲೂಷನ್, ಸೊ ನಾವು ಮಾಡಿದ್ವಿ. ಬಟ್ ಅಗೇನ್ ಕ್ರಿಸ್ಮಸ್ ಆಗಿರೋದ್ರಿಂದ ಒಂದಿಬ್ರು 3 ಜನ ಮಿಸ್ ಆದರು. ನಾಟ್ ದಟ್ ಅವ್ರನ್ನ ಹೊರಗಡೆ ಇಡೋಷ್ಟು ದೊಡ್ಡವ್ರು ನಾವಲ್ಲ. ಬಟ್ ನನಗೆ ಖುಷಿ ಕೊಟ್ಟಿದ್ದು ನಮ್ಮ ಕರ್ನಾಟಕದ ಒಬ್ಬ ಹುಡುಗ ಬಂದ, ಅವನಿಗೆ ರಾಬಿನ್ ಅಂತ ಬಂದರು. ನಾವು ದೀಸ್ ಚೇಂಜಸ್ ವಿಲ್ ನಡೀತಾ ಇರುತ್ತೆ. ಬಟ್ ವಿ ರಿಸೀವ್ ಕಾಲ್ಸ್ ಹಂಗೆ ಬಂದಾಗ ಇಟ್ಸ್. ಆ್ಯಂಡ್ ಸಿ, ಅವ್ರೇನು ಕ್ರಿಕೆಟ್ ಆಡಿಲ್ಲ ಅಂತೆಲ್ಲ, ನಾವು ಆಡ್ತಾ ಇರೋದು ಅವ್ರ ಲೆವೆಲ್ ಕ್ರಿಕೆಟ್ ಅಲ್ಲ ಸರ್. ಬಟ್ ಇಲ್ಲಿಂದ ಹೋದವ್ರು ಹೇಳ್ತಾರೆ ಗೊತ್ತಾ, ತುಂಬ ಚೆನ್ನಾಗಿ ನಡೆಸಿದ್ರು, ಒಂದು 100 ಕಾಸು ನಮ್ಗೆ ತೊಂದರೆ ಆಗಲಿಲ್ಲ. ಸಿ, ಅವರೆಲ್ಲರೂ ಭಯ ಪಡ್ತಾರೆ. ಈಗ ನಾವು ಸಿನಿಮಾದವರಾಗಿ ಯಾವುದೋ ಒಂದು ಊರಲ್ಲಿ ಯಾವುದೋ ಒಂದು ಇದರಲ್ಲಿ ಸಡನ್ನಾಗಿ ಒಂದು ಪ್ರೋಗ್ರಾಮಿಗೆ ಕರೆದ್ರೆ ನಾವು 10 ಎಂಕ್ವೈರಿ ಮಾಡಿರ್ತೀವಿ, ಏನು ಪ್ರೋಗ್ರಾಮ್ ಅದು, ಏನು ಮಾಡ್ತಾರೆ, ಚೆನ್ನಾಗಿ ನೋಡ್ಕೋತಾರ, ಪ್ರೋಟೋಕಾಲ್ಸ್ ಹೇಗೆ, ಇದೆಲ್ಲ ಥರ ಅವ್ರಿಗೂ ಇರುತ್ತಲ್ಲ. ಅವ್ರು ಒಬ್ಬರು ಬಂದು ನಮ್ಮ 10 ಜನ 11 ಜನ ದೊಡ್ಡಿಗೆ ಆಡೋದು ಅವ್ರಿಗಿರುತ್ತಲ್ಲ, ಹೇಗೆ ಇವ್ರ ಕ್ವಾಲಿಟಿ ಕ್ರಿಕೆಟು, ಚೆನ್ನಾಗಿ ಮಾತಾಡಿಸ್ತಾರ, ಏನೇನೋ ಮಾಡ್ಬಿಡ್ತಾರೆ, ಗಬ್ಬೆಬ್ಬಿಸ್ಬಿಡ್ತಾರೆ. ಅದು ಒಬ್ಬರು ಹೊರಗಡೆ ಹೋಗಿ ಇಲ್ಲ ಅದ್ಭುತವಾಗಿ ನಡೆಸ್ತಾರೆ ಅಂದಾಗ ಐ ಥಿಂಕ್ ಯುವರ್ ಹೋಲ್ ರೆಪ್ಯುಟೇಷನ್ ಫೌಂಡೇಶನ್ ಸ್ಟಾರ್ಟ್ಸ್ ಫ್ರಮ್ ದೇರ್. ಅಂಡ್ ದಟ್ ವೇ ಯು ಆರ್ ರೈಟ್ ಸರ್, KCC ಇಸ್ ಅ ಬ್ರ್ಯಾಂಡ್ ಟುಡೇ. ಸರ್, ಈ KCC ಬಗ್ಗೆ ಒಂದಿಷ್ಟು ಪೋಸ್ಟರ್ಸ್ಗಳನ್ನ ಹಾಕೊಂತ ಟಿಕೆಟ್ ಬುಕಿಂಗ್ ಅಥವಾ ಈ ಥರ ಪ್ರೋಮೋಗಳನ್ನ ಬಿಡ್ತಾ ಬಂದಾಗ, ಅಂದರೆ KCC ಎಷ್ಟು ಜನ ನೋಡಿರೋದಕ್ಕೆ ಒಂದು ಉದಾಹರಣೆ ಆಗ್ತದೆ. ಕ್ರಿಸ್ ಗೇಲ್ ಬಗ್ಗೆನೂ ಕೂಡ ಕೆಲವರು ಕಮೆಂಟ್ಗಳನ್ನ ಮಾಡುವಂಥದ್ದು ಇದು ತುಂಬ ಇದೆ. ಹಾಗಾಗಿ ಈ ಬಾರಿ ಅವರು ಆಡ್ತಿದಾರ ಅನ್ನೋದು ಆ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂತ, ಅಂದರೆ ಜನರ ಮನಸ್ಸು ಏನಿಲ್ಲ ಸರ್. ನಮಗೆ ಹೊಸತನ ಅಂತ ಬಂದಾಗ ಹೊಸಬ್ರು ಬಂದಷ್ಟು ನಮ್ಮ ಆಟಗಾರರಿಗೆ ಇನ್ನೊಂದಿಷ್ಟು ಉತ್ಸಾಹ, ಇನ್ನೊಬ್ಬರೊಟ್ಟಿಗೆ ಆಡ್ತಾ ಇದೀವಿ, ಇವರೊಟ್ಟಿಗೆ ಆಡ್ತಾ ಇದೀವಿ, ಅವರೊಟ್ಟಿಗೆ ಆಡ್ತಾ ಇದೀವಿ ಅಂತ. ಸೊ ದೋಸ್ ಚೇಂಜಸ್ ಆರ್ ದೇರ್, ಇಟ್ ಹ್ಯಾಸ್ ಟು ಬಿ. ಬಟ್ ದಿಲ್ಶಾನ್ ಆ್ಯಂಡ್ ಗಿಬ್ಸ್ ಬಂದ್ಬಿಟ್ಟು ಏನಾಗೋಗಿದೆ, ಒಂಥರ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ದಾರೆ. ಸೊ ನಮ್ಗೆಲ್ಲರಿಗಿನ ಬೇಗ ಅವರೇ ಬೇಕಾದ್ರೆ ಟಿಕೆಟ್ ಹಾಕೊಂಡು ಕೂತಿರ್ತಾರೆ, ನಾವು ಬರ್ತಾ ಇದ್ದೀವಿ ಅಂತ. ಯಾಕಂದ್ರೆ ಎಲ್ಲರಿಗೂ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ, ಎಲ್ಲರ ಹತ್ರ ಫೋನಲ್ಲಿ ಟಚಲ್ಲಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ವೆರಿ ಸ್ವೀಟ್ ದಟ್ ದೇವ್. ಸೊ ನಮಗೂ ಚೇಂಜಸ್ ಮಾಡಬೇಕು ಅಂತ ಅನಿಸಿಲ್ಲ. ಬಟ್ ಇವೆನ್ಚುಲಿ ವಿಲ್ ಹ್ಯಾವ್ ಮೋರ್ ಪ್ಲೇಯರ್ಸ್ ಕಮಿಂಗ್. ಸರ್, ನಿಮ್ಮ ತಂಡಕ್ಕೆ ನಿಮ್ಮ ತಂಡ ಆಗಲೇ ಪ್ರಾಕ್ಟೀಸ್ ಶುರು ಮಾಡಿದ್ರೆ, ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತಿದ್ದೀರಿ, ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ, ಕವರೇಜ್ಗೆ ಏನೋ ಅವಕಾಶ ಇದೆ, ಪ್ರಾಕ್ಟೀಸ್ಗೆ ಹೇಗೆ? ಇಲ್ಲಿ ಎಲ್ಲ ಬೇರೆಯವರು ಕೂತಿದ್ದಾರೆ, ಅವ್ರಿಗೆ ಕೇಳಿ. ನಾವು ಸೋತಿರೋರು ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ. ಪ್ರಾಕ್ಟೀಸ್ ಎಲ್ಲರಿಗೂ ಮಾಡ್ಕೊಟ್ಟಿದ್ದೀವಿ ನಾವು, ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ, ಜೋರಾಗಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಕೆಲವ್ರಿಗೆ ಕೈ ಕಾಲೆಲ್ಲ ಏಟಾಗಿದೆ ಬೇರೆ ಟೀಮ್ನವ್ರಿಗೆ, ಥರ ಖುಷಿ ಇದೆ. ಏನೋ ಟೈಪ್ ಚೆನ್ನಾಗಿದೆ ಈಗ. ಇಲ್ಲ ಸರ್, ಅವರು ಕವರೇಜ್ ಮಾಡ್ಬೋದಾ ಪ್ರಾಕ್ಟೀಸ್ ಸೆಷನ್? ಎಸ್ ಎಸ್ ಎಸ್. ಸಿ, ನಾನು ಹೇಳ್ತೀನಿ ಕೇಳಿ, ಆನ್ ಗ್ರೌಂಡ್ ಮ್ಯಾಚಸ್ ನಡೆಯೋದು ಬಿಟ್ಟರೆ ನಾನು ಯಾವುದಕ್ಕೂ ಕವರೇಜಸ್ ಸ್ಟಾಪ್ ಮಾಡಿಲ್ಲ ಸರ್. ಅಲ್ಲಿ ನಮಗೆ ಒಂದು ಪ್ರೊಡಕ್ಷನ್ ಹೌಸ್ ಅಂತ ಬರುತ್ತೆ, ಈಗ ರೈಟ್ಸ್ ಹೋಗಿರೋದ್ರಿಂದ ಅದು ಬಿಟ್ಟರೆ ನಾನು ಯಾವ ಟೆಲಿಕಾಸ್ಟನ್ನು ನಾನು ನಿಮಗೆ ಸ್ಟಾಪ್ ಮಾಡ್ತಲ್ಲ. ಬಿಕಾಸ್ ಮಾಧ್ಯಮ ಅಂತ ಬಂದಾಗ ನೀವು ನಮ್ಮವರಾಗಿ ಟೀಮಲ್ಲಿ ಆಡ್ಬೇಕಾದ್ರೆ ಇಟ್ ಈಸ್ ನಿಮ್ಮದೇ ಅದು.
ಏನು ಬೇಕಾದ್ರೆ ಮಾಡಿ ಒಳ್ಳೇದು ಮಾಡಿ ಸರ್ ನೀವು ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಹೇಳಿ ಸರ್, ಒಂದು ಕವರೇಜ್ ಮಾಡ್ತೀರಾ ಸರ್. ಐ ಥಿಂಕ್ ಕೆಲವರು ಇಲ್ಲಿ ಬೇಡ ಸರ್ ಹೇಳ್ತಾರೆ, ಕಾಮರ್ಸ್ ಹೇಳ್ಬಿಡ್ತಾ ಇದ್ದಾರೆ ಸರ್. ನಿಮ್ಮ ಈ KCC ಪದ್ಧತಿ ಬಗ್ಗೆ, ಯಾಕಂದ್ರೆ KCC ಫೌಂಡರ್ ಆಗಿ ನಿಮ್ಗೂ ಆಸೆ ಇರುತ್ತೆ ಅಂದ್ರೆ ಮ್ಯಾಚ್ಗಳಾಡಬೇಕು, ಟ್ರೋಫಿನ ಕೈಲೆತ್ತಬೇಕು ಅಂತ, ಬಟ್ ನೀವೇ ಹೇಳ್ಕೊತಾರೆ. ಇಲ್ಲ ಸರ್, ಫ್ರಾಂಕ್ ಆಗಿ ನಾನು ನನ್ನ ಟೀಮಲ್ಲಿ ನಾನು ಲೀಡ್ ಮಾಡ್ತಾ ಇರ್ಬೋದು. ನನ್ನ ಫಸ್ಟ್ ಸೀಸನ್ನಿಂದನೂ ನಾನು KP ಮಾತಾಡ್ಕೊಬೇಕಾದ್ರೆ ಅವಾಗ ಇವರು ಫಸ್ಟ್ ಸೀಸನಲ್ಲಿ ಇನ್ಕ್ಲೂಷನ್ ಕಮಿಟಿಯಲ್ಲಿ ಇರಲಿಲ್ಲ. ನಾವು ಫಸ್ಟ್ ಹೇಳಿದ್ದು ಕಪ್ ಗೆಲ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ಬಟ್ ಒಂದು ಮಾತು ಇವ್ರಿಗೆ ಕೇಳಿದೆ, ನಾವು ಫಸ್ಟ್ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿ ನಾವೇ ಕಪ್ಗೆ ಹಿಂಗಿಡ್ಕೊಂಡ್ರೆ ಚೆನ್ನಾಗಿ ಕಾಣುತ್ತಾ ಅಂದೆ ನಾನು. ಏನೋ ಒಂದು ನಾವೇ ಬೇಕು ಅಂತ ಆಡ್ದಂಗಿರಲ್ವ ಅಂತ. ಇವ್ರು ಅವಾಗ ಸರ್ ಹಂಗಂತ ಏನು ಸೋಲ್ಬೇಕಾದ್ರೆ ಗೆಲ್ಲೋ ಲಕ್ಷಣ ಕಾಣ್ತಾ ಇಲ್ಲ ಬಾಕಿಯಲ್ಲಿ, ಬಟ್ ಬೇರೆಯವ್ರು ಗೆದ್ರೆ ಖುಷಿ ಅಂತಾನೆ ಆಯ್ತು. ಬಟ್ ಎವ್ರಿ ಟೈಮ್ ಒಂದು ಫೈನಲ್ಸ್ ಅಲ್ಲಿ ಬೇರೆಯವ್ರು ಗೆದ್ದಾಗ ಆನೆಸ್ಟ್ಲಿ ಸರ್ ನಾವು ನಿಂತ್ಕೊಂಡು ತುಂಬಾ ಎಂಜಾಯ್ ಮಾಡಿ, ವಿ ಹ್ಯಾವ್ ಸೀನ್ ಎವ್ರಿಬಡಿ ಎಂಜಾಯಿಂಗ್ ಆ್ಯಂಡ್ ದಟ್ ಆ ಫೀಲ್ ನಮಗೆ ಇನ್ನೂ ತುಂಬಾನೇ ದೊಡ್ಡದೇ ಹೊರತು ಯಾವತ್ತೂ ಚಿಕ್ಕದಂತಾಗಿಲ್ಲ. ಅಫ್ಕೋರ್ಸ್ ಟೂರ್ನಮೆಂಟ್ ಹೋಗ್ತಾ ಹೋಗ್ತಾ ಗೆಲ್ಲೋ ಆಸೆ ಎಲ್ಲರಿಗಿರುತ್ತೆ. ಗೆಲ್ಲಬೇಕಾ, ಗೆಲ್ಲೋದಕ್ಕೆ ನೆಸೆಸಿಟಿ. ಇದು ಕಾಂಪ್ಲಿಮೆಂಟ್ ಮಾಡಿದ್ರು, ಬಟ್ ನನ್ನ ರಿಸಲ್ಟ್ ಕೊಟ್ಬಿಟ್ರು ನನಗೆ. ಚೆನ್ನಾಗಿರಿ ಸರ್. ಸರ್ ಪ್ರತಿ ರಾತ್ರಿ ನಾನು ಹಿಡಿಯೋ ಕಪ್ ನಂದೇ ಸರ್, ಯಾರು ಕಿತ್ಕೊಳ್ಳೋಕ್ಕಾಗಿಲ್ಲ. ಖುಷಿ, ರೋದನೆ, ವೇದನೆ ಎಲ್ಲ ಅದರೊಟ್ಟಿಗೆ ಇರುತ್ತೆ. ಏನೇ ನೋಡಿ, KCC ಅಂತ ಒಂದು ಇರುತ್ತೆ ಸರ್. KCC ಆದ್ಮೇಲೆ ಎಲ್ಲದಕ್ಕಿಂತ ಅದ್ಭುತ ಒಂದು ಪಾರ್ಟಿ ನಡೆಯುತ್ತೆ ಸರ್. ಆ ಕಪ್ಪು ಯಾವತ್ತು ನಮ್ದೇ. ಆ ಮಜಾ ಸಾಕ್ಬಿಡಿ, ಇನ್ನೇನಕ್ಕೆ ಬೇರೆ. ಪ್ರಶ್ನೆ ಈಗ ಕೇಳಲಿಲ್ಲ, ಏನು ಅವರೇ ಸ್ಟೇಟ್ಮೆಂಟ್, ಏನು ಪ್ರಶ್ನೆ ಏನು? ಖುಷಿ ಪಡಿ ಸರ್. ಏನು ಮಾಡದೇನೆ ಲಾಟಿಸ್ಗಳ ಮಧ್ಯೆ ಯುದ್ಧ ನಡೀತಾರೆ. ನಾನೋಗಿ ಹೀರೋಗೆ ಕಾಲಿಂದ ಒಗೆಯೋದು, ಇವರು ನನ್ನಲ್ಲಿ ಒಗೆಯೋದು, ನೀವು ಅದನ್ನ ಹಾಕೊಂಡು ಚಚ್ಚೋದು. ಸುಮ್ಮನೆ ಕಬಡ್ಡಿ ನಮ್ಗಲ್ಲ ಸರ್, ನಮ್ಗಲ್ಲ. ರಸ್ಲಿಂಗ್ ಹಿಡಿಬೇಕಾದ್ರೆ ತಪ್ಕೊಳ್ಳೋದು ಇಟ್ಕೊಳ್ಳೋದು ಇರುತ್ತೆ, ಚೆನ್ನಾಗಿ ಮಾಡ್ತಾರೆ. ಲೈಫ್ ನ ಪ್ರೀತಿ ಬ್ರದರ್, ಎಲ್ಲದಕ್ಕೂ ಟೈಮ್ ಇರುತ್ತೆ. ಒಂದು ಫುಲ್ ಸೆಕ್ಷನ್ ಕೊಟ್ಟಿದ್ದೀವಿ ಸರ್. ಏನಾಗುತ್ತೆ, ಒಂದು ನಿಮಿಷ ವಿ ವಿಲ್ ಮೇಕ್ ಐ ಟೆಲ್ ಯು ಸರ್. ಇದು KCA ಸರ್, ನಂಬರ್ 1. ನೀಟಾಗಿ ಹೋಗೋಣ ಆರ್ಡರ್. ಎಲ್ಲ ಕಡೆ ಎಲ್ಲರೂ ಇರೋಕ್ಕಾಗಲ್ಲ. ನೀವು ಸ್ಟ್ಯಾಂಡಿಂದ ತೆಗೆಯೋದವ್ರಿಗೆ ಎಲ್ಲ ಕಡೆ ಎಲ್ಲರೂ ಇರೋಕ್ಕಾಗೋದಿಲ್ಲ. ಅದೇ ಒಂದು ವ್ಯವಸ್ಥೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಪ್ಲೇಯರ್ಸ್ ಅಂತ ಬರ್ತಾರೆ, ಇಲ್ಲಿ ಕೂತಿದ್ದಾರೆ ಕೇಳಿ. ಪ್ಲೇಯರ್ಸ್ ಫ್ಯಾಮಿಲೀಸ್ಗೆ ಅಂತ ಟಿಕೆಟ್ ಕೊಡ್ತೀವಿ, ಹಾಗಂತ ಡಗೌಟಲ್ಲಿ ಕೂರಕ್ಕಾಗಲ್ಲ. P1 P2 ಅಂತ ಅದಕ್ಕೆ ಅಂತ ಒಂದು ವ್ಯವಸ್ಥೆ ಇದೆ, ಅಲ್ಲೇ ಹೋಗ್ಬೇಕು. KCA ಒಳಗೆ ಪ್ರತಿಯೊಂದಕ್ಕೂ ವ್ಯವಸ್ಥೆ ಇರೋದ್ರಿಂದ ಇದು ಚಿನ್ನಸ್ವಾಮಿ ಮೈದಾನ. ಇದನ್ನ ದಾಟಿ ನಾನು ಏನು ಮಾಡೋಕ್ಕಾಗಲ್ಲ. ಅಲ್ಲಿಂದ ಒಂದಂತೂ ಸತ್ಯ, ನಾನು ಕೊಟ್ಟಿರೋ ಸ್ಟ್ಯಾಂಡ್ ಎಲ್ಲಾದ್ರೂ ಹೋಗ್ತಾ ಹೋಗ್ತಾ ಬೆಟರ್ ಆಗ್ತಾ ಇದೆ ಹೊರತು ನಾನು ಯಾವುದು ಡಿಟೀರಿಯರೇಟ್ ಆಗಿಲ್ಲ. ಈ ಸತಿನೂ ಒಂದು ಎಂಟೈರ್ ಸ್ಟ್ಯಾಂಡ್ ಇಟ್ಟಿದ್ದೀವಿ, ತುಂಬಾನೇ ಚೆನ್ನಾಗಿ ಮಾಡಿದ್ದೀವಿ ಆ ಸ್ಟ್ಯಾಂಡ್ ಅಲ್ಲಿ. ಅಲ್ಲಿಂದ ನೀವು ಏನ್ ಬೇಕಾದ್ರೆ ಮಾಡ್ಕೋಬಹುದು, ಅಷ್ಟು ಬಿಟ್ರೆ ಬೇರೆ ದರ್ಸ್ ನಥಿಂಗ್ ಮಚ್ ವಿ ಕ್ಯಾನ್. ಫೋಟೋಸ್ ವ್ಯವಸ್ಥೆ ಆಗಿದೆ ಸರ್, ಫೋಟೋಸ್ ವ್ಯವಸ್ಥೆ KRC ಅಲ್ಲ, ಅದು ಲಾಸ್ಟ್ ಟೈಮು ಸ್ವಲ್ಪ ಗೊತ್ತಾಯಿತು. ಬಟ್ ಈ ಟೈಮ್ ನಿಮಗೆ ನಿಮ್ಮ ಸೆಪ್ರೇಟಾಗಿ ಬಂದು ಫೋಟೋಸ್ ತೆಗಿಯೋಕ್ಕಾಗಲ್ಲ. ಅಲ್ಲಿ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಇರ್ತಾರೆ, ಅವರಿಂದ ನಿಮಗೆ ಕಂಟೆಂಟ್ ಸಿಗುತ್ತೆ. ಕಂಪ್ಲೀಟ್ PR has been handled by KRG ಅವರು. ಸೊ ವ್ಯವಸ್ಥೆಗಳಿರುತ್ತೆ, ಫೋಟೋಸ್ ಎಲ್ಲ 100% ಬೇಗ ತಲುಪುತ್ತೆ ಸರ್. ಕಂಟೆಂಟ್ ವಿಲ್ ಬಿ ರೀಚ್. ಗ್ಯಾಲರಿ ಅಂತ ಒಂದು ಇರುತ್ತೆ, ಅಲ್ಲಿಗೆ ಒಂದು ಚಾನಲ್ಗೆ ಅಥವಾ ಒಂದು ಪೇಪರ್ಗೆ 2 ID ಕಾರ್ಡ್ ಮೀಡಿಯಾ ಪರ್ಸನ್ ಕೊಟ್ಟರೆ ಅವರು ಮೀಡಿಯಾ ಗ್ಯಾಲರಿಗೆ ಹೋಗಿ ಕೂತ್ಕೊಂಡು ಮ್ಯಾಚ್ನ ನೋಡ್ಬೋದು, ಮತ್ತೆ ಅವ್ರಿಗೆ ಬೇಕಾದ ಫೋಟೋಸ್ ವ್ಯವಸ್ಥೆ ಇದೆ. ಲಾಸ್ಟ್ ಸರಿ ಗ್ಯಾಲರಿ ಹೊರಗಡೆ ಕೊಟ್ಬಿಟ್ಟಿದ್ರು ಅಂತ
ಇಲ್ಲ 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 ಪ್ರೊಡಕ್ಷನ್ ಮೀಡಿಯಾ ಬಾಕ್ಸ್ ಅಂತ ಇದೆ ಸರ್. ಮೀಡಿಯಾ ಬಾಕ್ಸ್ ಓಪನ್ ಮಾಡಿದೀವಿ ನಾವು, ಅಲ್ಲೇನೋ ಮಿಸ್ಕಮ್ಯುನಿಕೇಶನ್ ಆಗಿರ್ಬೋದು. ಆಕ್ಚುಲಿ ಮೀಡಿಯಾ ಬಾಕ್ಸ್ ಅಂತ ಇದೆ, ಅದಿದೆ, ಅಲ್ಲಿ ಮೀಡಿಯಾದವ್ರು ಮಾತ್ರ ಇರೋದು. ಮೀಡಿಯಾ ಬಾಕ್ಸ್ ಅಂತ ಇದೆ, ಅದು ಪ್ರೊಡಕ್ಷನ್ ಸೈಡ್ ಇಂದ ಹೋಗುತ್ತೆ. ಎಲ್ಲದೂ ಇವರೊಬ್ಬರೇ ಕಾರಣ. ನಮಗೆ ನಾವೆಲ್ಲ ಜವಾಬ್ದಾರಿ ಶರಣ ಅವ್ರಿಗೆ ಒಪ್ಸಿದ್ವಿ. ಯಾಕೆ ಹೀಗೆ ಮಾಡಿದ್ರಿ? ಆಮೇಲೆ ಈ ಸಲ ಒಂದು ಬ್ಯೂಟಿಫುಲ್ ವ್ಯವಸ್ಥೆ ಮಾಡಿದೀವಿ ಗ್ರೌಂಡ್ ಅಲ್ಲಿ. ನಿಮಗೆ KCA ಇನ್ಫ್ರಾಸ್ಟ್ರಕ್ಚರ್ ಎಲ್ಲರಿಗೂ ಗೊತ್ತಲ್ಲ, ಬರ್ತಿದ್ದಂಗೆ ಅಲ್ಲಿ ಮೆಟ್ಲಿದೆ. ಮೆಟ್ಲಿಂದ ಹೊರಗಡೆ ಬಂದ್ರೆ ಅಲ್ಲಿ ಫಸ್ಟ್ ಒಂದು ದೊಡ್ಡ ಹಾಸ್ಪಿಟಾಲಿಟಿ ಇದೆ, ಅದರ ಕೆಳಗಡೆ ದಟ್ ಯೆಲ್ಲೋ ಚೇರ್ಸ್ ರೈಟ್ ಬಿಹೈಂಡ್ ದಟ್ ನೆಕ್ಸ್ಟ್ ಟು ದ ಸ್ಟೇಜ್, ದಟ್ ಇಸ್ ಕಾಲ್ಡ್ P1. ಅದು ಎಂಟೈರ್ ಈಸ್ ಕಂಪ್ಲೀಟ್ಲಿ ಓನ್ಲಿ ಫಾರ್ ಫಿಲ್ಮ್ ಫ್ರೆಟರ್ನಿಟೀಸ್. ಅದು ನಾವು ಸ್ಯಾಂಡಲ್ವುಡ್ ಗ್ಯಾಲರಿ ಅಂತ ತಗೊಂಡು ಸ್ಯಾಂಡಲ್ವುಡ್ ಅಂತ ಇಟ್ಟಿದ್ದೀವಿ ನಾವು, ಗಂಧದ ಗುಡಿ. ಅಲ್ಲಿ ಕಂಪ್ಲೀಟ್ ಸಿನಿಮಾ ಕನ್ವರ್ಷನ್ ಮಾಡ್ತಾ ಇದೀವಿ. ಒಂದು ಸಿನಿಮಾ ಸೆಟ್ ತರ ಇರುತ್ತೆ ಎಂಟೈರ್ ಗ್ಯಾಲರಿ. ಅಲ್ಲಿ ಬರೀ ಅಂದ್ರೆ ಸಿನಿಮಾ ಅಂತ ಹೇಗೆ ನಾನು ಹೇಳ್ತಾ ಇದ್ದ ಆರ್ಟಿಸ್ಟ್ ಅಲ್ಲ, ನಮ್ಮ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ನಿರ್ದೇಶಕರು, ತಂತ್ರಜ್ಞರು, ಕಲಾವಿದರು, ಹಿರಿಯ ಕಲಾವಿದರು, ಪೋಷಕ ನಟರು, all people connected to that, everybody is in one stand. So that is one thing we have converted. That last time ನಾವು P2 ಕೊಟ್ಟಿದ್ವಿ, ಸೊ ಈಗ P1 ಅಲ್ಲ ಇದು ಮಾಡಿಬಿಟ್ಟು ವ್ಯವಸ್ಥೆ ಗ್ರೌಂಡ್ ಪಕ್ಕದಲ್ಲೇ ಇರ್ತಾರೆ. ಸೊ ದಟ್ ಅವರು ಗ್ರೌಂಡ್ ಒಳಗಡೆ ಒಂದೊಂದು ರೌಂಡ್ ಹೋಗಿ ಗ್ಯಾಲರಿ ಅವಾಗ 6 ಜನ ಹೋಗಿ ನಮ್ಮ ಆಡಿಯನ್ಸಸ್ನ ಭೇಟಿ ಮಾಡ್ಕೊಂಡು ಬರ್ಬೋದು ಅನ್ನೋ ಒಂದು ಕಾರಣಕ್ಕೆ ಅಲ್ಲೊಂದು ಸ್ಯಾಂಡಲ್ವುಡ್ ಸ್ಟ್ಯಾಂಡ್ ಓಪನ್ ಮಾಡಿ ಅದು ಒಂದು ಸ್ಪೆಷಲ್ ಆಗಿ ಮಾಡಿದ್ವಿ ಸರ್. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ, ನೋಡಿ. ನಮ್ಮ ಆರ್ಟ್ ಡೈರೆಕ್ಟರ್ ಶಿವ ಅವರು ಅದ್ಭುತವಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ಅಲ್ಲ ಬರೀ ಸಿನಿಮಾದವ್ರು ಅಷ್ಟೇ, ಫ್ಯಾಮಿಲೀಸ್ ಎಲ್ಲ ಸಪ್ರೇಟ್. ಸಿನಿಮಾಗೆ ಸಂಬಂಧ ಇಲ್ದಿರೋರು ಯಾರು ಇಲ್ಲ. ಬೇರೆ ನಾನು ಐ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಯು. ಐ ವಾಂಟ್ ಟು ಥ್ಯಾಂಕ್ KCA and I want to thank all admins. ಬೇರೆ ನಮ್ಮ ಎಲ್ಲ ಓನರ್ಸ್ಗಳು ನಾನು ಥ್ಯಾಂಕ್ಸ್ ಹೇಳ್ತಾ, KCCನ ನಿಮ್ಮೆಲ್ಲರ ಸಹಕಾರದಿಂದ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು. 100% ನಿಮ್ಮ ಸಪೋರ್ಟ್ ಬೇಕು. ಸೊ ಐ ಲುಕ್ ಫಾರ್ವರ್ಡ್ ಟು ಯುವರ್ ಲವ್ ಅಂಡ್ ಸಪೋರ್ಟ್, ನಾಟ್ ಓನ್ಲಿ ಟುಡೇ, ಇನ್ ದ ಫ್ಯೂಚರ್ ಡೇಸ್ ಆಲ್ಸೋ. ಅಂಡ್ 23, 24, 25 ದಯವಿಟ್ಟು ಎಲ್ಲರೂ ಬನ್ನಿ. ನಮ್ಮ ಕಡೆಯಿಂದ ಆಗಿರುವಂಥ ಎಲ್ಲ ಬ್ಯೂಟಿಫುಲ್ ವ್ಯವಸ್ಥೆ ಸಂಪೂರ್ಣವಾಗಿ ನಾವು ಮಾಡಿದ್ದೀವಿ. ಅಕಸ್ಮಾತ್ ಮತ್ತೆ ಎಲ್ಲಾದರೂ ನಮಗೆ ಗೊತ್ತಿಲ್ಲದೇನೆ ಚಿಕ್ಕ ಪುಟ್ಟ ಕೊರತೆಗಳಿದ್ದಲ್ಲಿ ಏನಾರು ಆದಲ್ಲಿ ದಯವಿಟ್ಟು ನಮ್ಮ ಗಮನಕ್ಕೆ ನನಗೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದನ್ನು ನೆಕ್ಸ್ಟ್ ಸೀಸನಲ್ಲೇ ಮತ್ತೆ ನಾನು ರೆಡಿ ಮಾಡ್ತೇನೆ. ಅವರೇ ಆ್ಯಂಡ್ ಶಣೆ ಅವರು ಮಾತಾಡಬೇಕು.